ಶರೀರ ಕಡೆ ಲಕ್ಷ್ಯ ಇಲ್ಲದೆ ಇರುವುದು. ರಿಪೀಟ್ ಆಗಿತ್ತು. ಶರೀರ ಭಾವವಾದಾಗನೇ ಸಮಾಧಾನ ಶಾಂತಿ. ಶರೀರ ನೆನಪಿದ್ದಾಗ ಸಮಾಧಾನ ಕಳ್ಕೋತೀನಿ. ಈ ತೋರ್ಕಿ ಭಾವ ಎಲ್ಲ ಅಡಗ್ಬೇಕು ನೋಡ್ರಿ, ಅಂದ್ರೆ ಆರಾಮ ಇರ್ತೈತಿ. ಇದು ಅಡಗದ ಹೊರತು ನಮ್ಗೆ ಆರಾಮ ಅನುಭವ ಬರುವುದಿಲ್ಲ. ಇದನ್ನ ಅಡಗಸಕ್ ಒಲ್ಲೆ ಅಂದ್ರೆ ಅಂತ ಬಂತ ಏನ್ ವಿಷಯಾದಿಗಳೆಲ್ಲ ತೋರುವುದಿಲ್ಲ. ಈ ವಿಷಯಾದಿಗಳನ್ನ ಹಿಡ್ಕೊಂಡು ಯಾರು ಸುಖಿಗಳಾಗ್ಯಾರ ಹೇಳಿ? ಯಾರು ಹೇಳಿದ್ರು ಸೃಷ್ಟಿ ಹಿಡ್ಕೊಂಡ ಹೇಳೋದು. ಈ ಸೃಷ್ಟಿ ಭಾವ ತೆಗೆದು ಹಾಕಿದ್ರೆ ಹೇಳೋಂಗಿಲ್ಲ, ಕೇಳೋಂಗಿಲ್ಲ. ತೋರ್ಕಿ ಭಾವ ಅಂತಲೇ ಹೇಳುದು ಕೇಳು. ತೋರ್ಕಿ ಭಾವ ಅಡಿಗೆ ಹೇಳುದು ಕೇಳು. ನೀ ದೇಹದಾಗ ಹೇಳಿದ್ದೆ ಹೇಳುದು ಕೇಳು. ದೂಷಿತ ಹವಾ ಇತ್ತಂದ್ರೆ ಬುದ್ಧಿನೂ ಕಲುಷಿತ ಆಗ್ತದೆ. ಅದಕ್ಕೆ ಯಾವಾಗಲೂ ಶುದ್ಧ ಹವಾ ಇರ್ಬೇಕು. ಅದು ಬಹಳ ಮಹತ್ವದ್ದು. 3 ದಿನಕ್ಕೊಮ್ಮೆ ಊಟ ಪೂರ್ಣ ಶುದ್ಧ ಹವಾ ಬೇಕು. ಅದು ಬಹಳ ಮಹತ್ವದ್ದು. ಶರೀರಕ್ಕೆ, ಆರೋಗ್ಯಕ್ಕೆ, ಮನುಷ್ಯನ ಸಮಾಧಾನ ಶಾಂತಿ ಅದಕ್ಕೆ ಶುದ್ಧ ಹವಾ ಆಗಿರ್ಬೇಕು. ಅದು ಶುದ್ಧ ಕಠಿಣ. ಸಿಟಿ ಒಳಗಂತಿ ಅದ ಏನ್ ಕೊಟ್ಟರು ಅದು ಸಿಗುದಿಲ್ಲ. ಯಾಕೆ? ಶುದ್ಧ ಹವಾ ಮಾಲಿನ್ಯ ಆಗ್ಬಿಟ್ಟೈತಿ. ಅಂತಹ ಶುದ್ಧ ಹವಾ ಇದ್ದಾಗ ಮನುಷ್ಯ ಬುದ್ಧಿನ ವಿಚಾರಗಳು, ಒಳ್ಳೆ ವಿಚಾರಗಳು ಬರ್ತವೆ. ವೈಜ್ಞಾನಿಕ ಅಭಿಪ್ರಾಯ ಏನದ ನೋಡ್ರಿ, ಎಚ್ಚರಿಕೆ ಕುರಿತ ಕಷ್ಟ. ಅದು ಭೌತ ವಿಜ್ಞಾನ, ಅದು ಹೌದಿಲ್ಲ? ಇದನ್ನಷ್ಟೇ ಭೌತಿಕ ಪಂಚಭೌತಗಳನ್ನು ಇವನ್ನ ಇದ್ರಾಗ ಸಂಶೋಧನೆ ನಡೆಸಿದೆ. ಅದನ್ನು ಮೀರಿದ್ದದ್ದು ಅದಕ್ಕೆ ಗೊತ್ತಿಲ್ಲ ವಿಜ್ಞಾನಕ್ಕೆ. ಅಷ್ಟೊಂದು ಅದಕ್ಕೆ ಜಡ ವಸ್ತುಗಳನ್ನು ಅಷ್ಟೇ ಕುರಿತ ಸಂಶೋಧನೆ ಮಾಡ್ತದೆ ಹೊರತು ಅಜಡವಾದಂತಹ ನಿಮ್ಮ ಇರುವನ್ನು ಕುರಿತು ಅದನ್ನು ಸಂಶೋಧನೆ ಮಾಡೋ ಸಾಮರ್ಥ್ಯ ಅದಕ್ಕೆ ಇದೆ. ಅದು ನಿಲ್ಕುದಿಲ್ಲ ಅದಕ್ಕೆ. ಇನ್ನು ಭೌತ ವಿಜ್ಞಾನಕ್ಕೆ ಬುದ್ಧಿ ಒಳಗಿನ ಇದೆಷ್ಟೈತೆ ಅಷ್ಟ ಅದು ವಿಜ್ಞಾನ, ಭೌತ ವಿಜ್ಞಾನ ಹೌದಿಲ್ಲ? ಬುದ್ಧಿಯನ್ನ ಮೀರಿ ಅದ ಇದು. ಯಾರು ಕೊಲ್ತೇವಿ ಮತ್ತು ಕೊಲಿಸ್ಕೊಳ್ತೀವಿ ಅಂತ ತಿಳ್ಕೊಂಡಿರ್ತಾರೆ ಅವರಿಬ್ರು ದಡ್ರೆ. ಇವರಿಬ್ರು ತಿಳಿದವ್ರಲ್ಲ ಅಂತ. ಆತ್ಮನನ್ನ ಯಾರಿಗೂ ಕೊಲ್ಲಲಿಕ್ಕೆ ಬರುದಿಲ್ಲ, ಕೊಲಿಸ್ಕೊಳ್ಳಿಕ್ಕೆ ಬರುದಿಲ್ಲ, ಎಂದು ಸಾಯುವುದಲ್ಲ ಆತ್ಮ. ಅದನ್ನು ಕೊಲ್ಲಕ್ ಬರ್ತದೆ. ಶರೀರ ಕೊಲ್ತೀರಿ, ಆತ್ಮವನ್ನು ಕೊಲ್ಲಬೇಕಾಗ್ತದೆ. ಎಂದೂ ನಾಶ ಆಗುದಿಲ್ಲ. ನ ಚಿನ್ಯಂತಿ ಶಸ್ತ್ರಾಣಿ ನ ದಹತಿ ಪಾವಕ ನ ಶೋಷಯತಿ ಮಾರುತ. ಅದನ್ನು ಬೆಂಕಿ ಸುಡಲಾರದು, ಗಾಳಿ ನೆನೆಸಲಾರದು, ನೀರು ನೆನೆಸಲಾರದು, ಗಾಳಿ ಹಾಯಿಸಲಾರದು, ಯಾವ ಖಡ್ಗಗಳು ಅದನ್ನು ಕತ್ತರಿಸಲಾರದು. ನ ಚಿಂದಂತಿ ಶಸ್ತ್ರಾಣಿ, ಏನು ಮಾಡಕ್ಕಾಗುದಿಲ್ಲ. ತಿಳುವಳಿಕೆಯಿಂದ ಪರಿವರ್ತನೆ ಆಗ್ಬೇಕು ನೋಡ್ರಿ, ಅಂದ್ರೆ ಖಾಯಂ ಇರ್ತದೆ. ಬಡದು ಹೊಡೆದು ಒತ್ತಾಯ ಮಾಡಿ ನೀತಿ ಕಲಿಸಿದ್ರೆ ಸಾಧ್ಯ ಇಲ್ಲ, ಅದು ಬರುದಿಲ್ಲ. ಅದು ಒತ್ತಾಯ ಮಾಡಿ ಮುಗಿಯಲ್ಲ. ನಮ್ಮೊಳಗದು ತಿಳಿದು ಬರ್ಬೇಕದು. ಎಲ್ಲಿ ತನಕ ನಮ್ಮ ಸ್ವರೂಪ ಸ್ಥಿತಿ ನಾವು ಅನುಭವ ಮಾಡ್ಕೋದಿಲ್ಲ, ಅಲ್ಲಿ ತನಕ ನಮ್ಗೆ ದುಃಖದಿಂದ ಬಿಡುಗಡೆ ಇಲ್ಲ ನೋಡ್ರಿ. ಪರಂಧಾಮವ ನೈತಿಸಂ ಅಂದ್ರೆ ಏನೇ? ತನ್ನ ಸ್ವರೂಪದ ಆ ಸ್ಥಿತಿಯನ್ನು ಹೊಂದಿದ್ರು ಅಂತ. ತಾ ಮಾಡಿದ್ದು ತನಗ ಬರ್ತೈತೆ ಅನ್ನೋದು ತಿಳಿದಾಗ ಮಾಡೋದು ಬಿಡ್ತಾನೆ. ಎಲ್ಲರೂ ನಾವು ಮಾಡಿದ್ದ ನಾವು ಉಣ್ಣಾಕತ್ತೇವಿ. ಈಗ ನಾವು ಏನ್ ಮಾಡ್ತೇವಿ ಉಣ್ಣಾಕತ್ತೇವಿ, ನಾವು ಮಾಡಿದ್ದ ನಾವು ಉಣ್ತೇವಿ. ಇನ್ನೊಬ್ರು ಮಾಡಿದ್ರೆ ನಮಗ್ ಬರ್ತೈತೆ, ನಾವು ಮಾಡಿದ್ರೆ ನಾವು. ನೀ ತುಡುಗ್ ಮಾಡಿ ಯಾಕ್ರಿ ಅವ್ಯವಹಾರ ಮಾಡಿದ್ರೆ ನಿನ್ನ ಜೈಲಿಗೆ ಹಾಕ್ತಾರೋ, ಇನ್ನು ಬೇರೆದವ್ರನ್ನ ಹಾಕ್ತಾರೋ? ನೀ ದುಶ್ಚಾಟ ಕಲ್ತು ನಿಮ್ ಶರೀರ ಕೇಳ್ತದೆ, ಇನ್ನೊಬ್ರು ಶರೀರ ಕೇಳ್ತದೆ.
ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗುವುದೇ ನಿಜಾನಂದವದು ಕೋಟಿ ಜನ್ಮದವು ಉಗ್ರತಾಪಸನಾಗಿ. ಈ ಶರೀರ ನಾವು ಇನ್ನೊಬ್ಬರ ಶರೀರ ಹಂಗೆ ನಮಗೆ ಸಂಬಂಧ ಇಲ್ಲ, ಈ ಶರೀರ ನಾವು ಸಂಬಂಧಿಸಿದ್ದಲ್ಲ ಅನ್ನೋ ತಿಳುವಳಿಕೆ ದೃಢ ಆಗದವರು ಕೋಟಿ ಜನ್ಮ ಉಗ್ರ ತಪಸ್ಸು ಮಾಡಿದ್ರು ಈ ಶರೀರ ನಾನು ತಿಳ್ಕೊಂಡು ನಿನಗೆ ಆನಂದದ ಅನುಭವ ಆಗುದಿಲ್ಲ. ದೇಹಾತ್ಮ ಭಾವ ಎಲ್ಲಿ ತನಕ ಇರ್ತದೆ ನೋಡ್ರಿ, ಅಲ್ಲಿ ತನಕ ಸಂಕಟ ಹೋಗುದೇ ಇಲ್ಲ. ಇದು ಒಂದೇ ದೇಹ ಇತ್ತು, ಆರಾಮಿದ್ದಿ, ಮತ್ತೊಂದು ದೇಹ ತೊಳಕ್ ಹಾಕೊಂಡಿ ಅದಿಲ್ಲ, ಮತ್ತ ಅದು ಮತ್ತೆ ಚಾಲು ಅದು ಯಾಕ್ರಿ ಮಕ್ಕಳು ಮರಿ ತೆಗ್ಸಿದಿ, ಮತ್ತ ನಾನು ಅವ್ಕುರ್ ಚಿಂತೆ ಚಾಲು ಆತಿ, ಅದ್ರಾಗ ಹೋಗ್ತೀನಿ ಆ ವಿಷಯ. ನಾ ಏನದೇನು ಅನುಭವ ಬಂದಾಗ ಸಂಕಟ ಹೋಗ್ಬೇಕು ನೋಡ್ರಿ. ಅದು ಗಟ್ಟಿ ಆಗುಂಟ ನಾನೇ ಆ ಪರಮಾತ್ಮ ಅರುವ ನಾನಿದ್ದೇನೆ ಅನ್ನೋ ತಿಳುವಳಿಕೆ ಗಟ್ಟಿ ಆಗ, ಜ್ಞಾನ ಸ್ವರೂಪನ ನಾನಿದ್ದೇನೆ ಅನ್ನುವಂತ ತಿಳುವಳಿಕೆ ಗಟ್ಟಿ ಆಗುಂಟ ಸಂಕಟ ಹೋಗುದಿಲ್ಲ. ಅಲ್ಲಿ ತನಕ ಅಭ್ಯಾಸ ಬೇಕಿತ್ತು, ನಿರಂತರ ಅಭ್ಯಾಸ ಮಾಡ್ಬೇಕು ನೋಡು, ಆ ಭಾವ ಗಟ್ಟಿ ಆಗುತ್ತೆ. ಹೇಳುದು ಕೇಳುದು ನಡೆದನ ಎಲ್ಲಿ ತನಕ ಇದನ್ನು ಹೇಳೋದು ಕೇಳುದು ಅಂತಂದ್ರೆ ನೀ ಯಾರಿದ್ದೀಯ ಅನುಭವಕ್ಕೆ ಬರೋ ಮಟ್ಟ ನಾನೇ ಆ ಸಚ್ಚಿದಾನಂದ ಸ್ವರೂಪನಿದ್ದೇನೆ, ನಾನೇ ಬ್ರಹ್ಮ ಸ್ವರೂಪನಿದ್ದೇನೆ, ಆನಂದ ಸ್ವರೂಪನಿದ್ದೇನೆ ಅನುಭವ ಗಟ್ಟಿಯಾಗಿ ಹೋಗೋರು ಸಮಾಧಿ ಹತ್ತುವರೆಗೂ. ಸಮಾಧಿ ಹತ್ತಿದಾಗ ಜ್ಞಾನ, ಸಮಾಧಿ ಹತ್ತದ ಹೊರತು ನಾವು ಬೇಕಾದಷ್ಟು ಹೇಳೋದು ಕೇಳೋದು ಮಾಡಿದ್ರು ಎಲ್ಲ ವ್ಯರ್ಥ. ಸಮಾಧಿ ಜ್ಞಾನ ಸೌಂದ್ಯ ಕಮ್ಮಿ ಅಂತಾರೆ. ಜ್ಞಾನಿಗಳ ಸಣ್ಣ ಹುಡುಗರು ಹೆಂಗಿರ್ತಾವ ಹಂಗಿರ್ತಾವ, ಯಾವುದೇ ಭೇದ ಇಲ್ಲ ಅಲ್ಲಿ, ಅದ್ರಲ್ಲಿ ಶರೀರ ಭಾವ ಇಲ್ಲ ಅಲ್ಲಿ. ಸಣ್ಣ ಹುಡುಗರ ಶರೀರ ಭಾವ ಇಲ್ಲ, ಅವಾಗ ಏನಿಟ್ರು ತಿಂತಾವ, ಏನಿಟ್ರು ಕುಡಿತಾವ. ಹಂಗೆ ಜ್ಞಾನಿಗಳು ಸಮಾಧಿ ಸ್ಥಿತಿ ಒಳಗಿದ್ದಾಗ ಅವ್ರು ಏನಿಟ್ರು ಯಾಕ್ರಿ ಅದೇ ರೂಢಿಗತ ಕರ್ಮೇಂದ್ರ ಚಟುವಟಿಕೆ ಅಷ್ಟೇ ನಡೀತಿರ್ತಾವ. ಮನುಷ್ಯನ ಪ್ರೇರಣೆಯನ್ನು ಹೊಂದಿ ನಡೀತಕ್ಕಂಥ ಜ್ಞಾನೇಂದ್ರ ಚಟುವಟಿಕೆಗಳೆಲ್ಲ ಬಂದಾಗಿರ್ತಾವ. ಆ ಟೈಮ್ನೊಳಗೆ ಮಹಾತ್ಮರಿಗೆ ಅವನ್ನೆಲ್ಲ ಮಾಡ್ಯಾರ. ಯಾಕ್ರಿ ಏನಿಟ್ರು ಕುಡ್ದಾರ ಅದ ಅವ್ರಿಗೆ ಅದು ಇದು ಎಲ್ಲ ಅವ್ರಿಗೆ ಭಾವ ಇಲ್ಲೇ ಇಲ್ಲ, ಅದು ಚಲೋ ಕೆಟ್ಟ ಅನ್ನೋದಿಲ್ಲ. ಮಕ್ಕಳು ಏನ್ ಮಾಡ್ತಾವ, ಎಲ್ಲಾನು ನೆರೆಯ ದೋಕುಳಿ ಆಡಲಿಲ್ಲವೇ ಅಂದಾರಿಲ್ಲ. ಬಾಲ್ಯದಲ್ಲಿ ಎಲ್ಲ ಮಲಮೂತ್ರ ಎಲ್ಲ ಕಲಸಿ ಇದು ಮಾಡ್ತಾವಿಲ್ಲೋ, ಬಾಯಾಗ ಹಾಕೋತಾವ, ಅವಕ್ಕೇನು ಗೊತ್ತ, ಅದ್ರ ಇದು ಗೊತ್ತಿರ್ತಲ್ಲ. ಹಂಗೆ ಜ್ಞಾನಿ ಸ್ಥಿತಿ ಇರ್ತದೆ. ಅಂಥ ಸ್ಥಿತಿ ಒಳಗಿದ್ದಾಗ ಅವೆಲ್ಲ ಮಾಡಿದ್ದನ್ನು ನೋಡಿ ಅವ್ರು ಸರಿ ಕುಡಿಲಿಲ್ಲ, ಇದನ್ನ ಮಾಡಿಲ್ಲ ಅಂತ ಮ್ಯಾಲ ಅದನ್ನ ಮಾಡ್ಯಾರ ಕುಡಿಸ್ಯಾರ, ಅವ್ರಿಗೆ ಅದಕ್ಕೆ ಕಲ್ಪನಾ ಇಲ್ಲ. ಆದ್ರೆ ವ್ಯವಹಾರಿಕ ಎಚ್ಚರಿಕೆ ಒಳಗಿದ್ದಾಗ ಯಾವುದೇ ಜ್ಞಾನಿ ಅವ್ಯಾಪಾರವನ್ನು ನಿಷಿದ್ಧವಾದೆಂದೂ ಮಾಡಿಲ್ಲ. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ಏನ್ ನಮಗೆ ಹೆಂಗ್ ಬೇಕಾಗೈತೆ ಹಂಗ ಆತ್ಮರ ಕೈಯಾಗೆಲ್ಲ ಆಗ್ರಿ, ಅವನ್ನೆಲ್ಲ ಚಿಲ್ಮಿ ಕೊಟ್ರೆ ಇದನ್ನ ಸರಿಯಾದ ಇದನ್ನ ಕೊಟ್ರೆ ಚಿತ್ರ ತಕೊಂಡ್ ಕುಂತೇವೆ, ಅನುಕೂಲ ಸಿದ್ಧ ಮಾಡ್ಕೊಂಡ್ ಕುಂತೀವಿ. ಮಹಾತ್ಮರ ಮ್ಯಾಗ ಆರೋಪ ಮಾಡಿ ಅವ್ರು ಮಾಡ್ಯಾರ ಅಂತೇಳಿ ಅವ್ರ ಹೆಸರಿ ಮ್ಯಾಗ ತೀರ್ಥ ಇವನ್ನ ಕೊಡ್ತಾರಿಲ್ಲ, ಜಾತ್ರೆ ಮಾಡಿ ಇದನ್ನ ಮಾಡಾಗಿದ್ದೇವೆ. ಯಾರು ಸರಿಯಾಗಿ ಮಾರ್ಗದರ್ಶನ ಆಗಿದ್ದಕ್ಕೆ ಹಿಂಗೆ ಆಗುತ್ತದೆ. ಪ್ರಾರಬ್ಧ ಬ್ಯಾಡ ಅಂದ್ರು ಹಠಾತ್ತನೆ ಉಣಿಸೇತಿ ಇರ್ತದೆ, ಯಾರನ್ನೂ ಬಿಡುದಿಲ್ಲ. ಮಹಾಪುರುಷರ ಆಶ್ರಯ, ಒಲವು, ಸಂಘ, ಪ್ರಯತ್ನ ಇದ್ರ ಕೆಲಸ ಆಕತಿ. ಆಶ್ರಯ ಐತಿ, ಒಲವು ಇರ್ಲಿಲ್ಲ ಅಂದ್ರೆ ಏನ್ ಮಾಡುದು? ಎಲ್ಲ ಸಿಕ್ತ ನಮಗೆ, ಅಪೌರಂತ ಸಂಘ ಎಲ್ಲ ಸಿಕ್ತಿ, ಆಶ್ರಯ ಸಿಕ್ಕೈತಿ. ಆ ಕಡೆ ಒಲವುನು ಇಲ್ಲ, ಬಾಳೆದ ಕಡೆ ಒಲವು ಐತಿ. ಅದಕ್ಕೆ ನಮಗೆ ಇಷ್ಟು ವರ್ಷ ಅದು ಏನು ಆಗುತ್ತ. ಅದ್ರಾಗ ಇನ್ನ ಐತಿ, ಬಾಳೆದಾಗ ಐತಿ ಅನ್ನೋದು ಐತಿ, ಗಂಡನ್ಯಾಗ. ಇದನ್ನೇ ನೋಡು ನಡಿ, ಮುಖ್ಯವಾಗಿ ಇದು ನಡಿಬೇಕು ನಮಗೆ. ಮಹತ್ವ ಇದಾಗಬೇಕು, ಅದೇನು ಮಹತ್ವ ಇದಾಗಬಾರ್ದು. ಎದಕ್ಕೆ ಮಹತ್ವ ಕೊಡ್ತೇವೆ ನಮ್ಗೆ ಅದು ಉಳಿತೈತಿ. ಎದಕ್ಕೆ ನಾವು ಮಹತ್ವ ಕೊಟ್ಟು ಮಾಡಾಕತ್ತೇವೆ ಪ್ರಯತ್ನ, ಇದಕ್ಕೆ ದೇವ್ರ ಮಹತ್ವ ಕೊಟ್ಟು ಪ್ರಯತ್ನ ಮಾಡಿದ್ರೆ ಸಂಸಿದ್ಧ ಆಗ್ತೈತಿ ಇಷ್ಟೊತ್ತಿಗೆ. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದೇನೆಂದ್ರೂ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ ಒಲವು ಇಲ್ಲ. ಒಲವಿಲ್ಲ ಏನ ಗುರುವರನ ಒಲವಿಲ್ಲದಲ್ಲ ಏನು ಅನ್ನುವುದಿಲ್ಲ, ಬರೇ ಜ್ಞಾನ. ಯಾವ ಒಲವಿನಿಂದ ಕೇಳ್ತಾನ, ಇದನ್ನೆಲ್ಲ ದುಃಖ ಐತಿ ಅನ್ನೋದು ಕೈ ಬಿಡ್ತಾನ, ನಿಜವಾದ ಇದ್ದದ್ದನ್ನ ತಿಳ್ಕೋತಾನ.
ಇದನಾವನ ಅರಿವನು ಅವನು ಒದೆದು ಸಂಸಾರವನ್ನು ಒದದಿಂದ ಪಡೆಯುವ ಕಲಂಕವನ್ನು ಜಪದು. ಬದಲಾವಣೆ ಆಗುವುದಿಲ್ಲ, ಇದು ದುಃಖ ರೂಪದಂತೆ. ಸಂಸಾರ ಅಂದ್ರೆ ಬದಲಾವಣೆ ಆಗುವುದು. ಇದನ್ನೆಲ್ಲ ಕೈಬಿಟ್ಟು ನಿಜವಾದದ್ದು ಯಾವುದು ಬದಲಾಗದಿದ್ದಂತ ಇರುವಿನ ಬಿಟ್ಟು ನಿಜವಾದ ಆನಂದದ ಅನುಭವವನ್ನು ಮಾಡ್ಕೊತಾನೆ. ಮೂರ್ಖನಿಗೆ ಬುದ್ಧಿಯನ್ನು ನೂರ್ಕಾಲು ಹೇಳಿದರೆ ಗೋರ್ಗಲ್ ಮೇಲೆ ನೀರ್ಗರದಂತೆ ಅಂತ. ಮೂರ್ಖನಿಗೆ ಎಷ್ಟ ಬುದ್ಧಿ ಹೇಳಿದಾರ ಏನಾಗುತ್ತೆ, ಎಷ್ಟು ವರ್ಷ ಹೇಳಿದ್ರಿ. ಹಾಗೆ ನಾವು ಬಾಳೆದಾಗ ಆಸಕ್ತಿ ಇದ್ದವ್ರಿಗೆ ನಾವು ಮೂರ್ಖರು, ನಮ್ಮ ಬಾಳೆ ಯಾರು ಇಲ್ಲ ಮೂರ್ಖರು ನಾವು ಮತ್ತು ಬಾಳೆನ ತಿಳ್ಕೊಂಡೆ ಅವ್ರು ಬಾಳೆನ ನೆನಪು ಹೋಗ್ತಾರೆ. ಏನಾದ ನಾನು ಬಾಳೆ ಬರೇ ಇದ ಚಿಂತೆ ಇದಾಗ ಆದಂಗ ಆತ್ ಬಾಳ ಮಗನ ಮರಿ. ಕನಸಿನ ವ್ಯವಹಾರ ಬಗ್ಗೆ ಅದ್ರ ಬಗ್ಗೆ ನೀನು ಹಚ್ಕೋತೀನಿ. ನಂಗಿದು ಕನಸಿದ್ದಂಗ ವಿಷಮ ಸಂಸಾರ ಇದನ್ನು ಕನಸು ಎಂದೋರಿ ಎಲ್ಲ ಮಾಡಿ ಬಾಳೆ ಆದ್ರೆ ಹಚ್ಕೋಬೇಡ, ಸುಳ್ಳು ಅಂತ ತಿಳ್ಕೊಂಡು ಮಾಡು, ಕರೆ ಅಂತ ತಿಳ್ಕೊಂಡು ಮಾಡ್ಬೇಡ. ಇದನ್ನೆಲ್ಲ ಹೇಳೋದು ಕೇಳೋದು ಮಾಡಿದಿಂದ ಯಾರು ಧ್ಯಾನ ಕೊಡ್ತಿರ್ತಾರೆ? ಧ್ಯಾನ ಕೊಡ್ಲಿಲ್ಲ ಅಂದ್ರೆ ಇದು ಒಂದು ರಂಜನ ಹಾಕಿದೆ. ಮಾಹಿತಿ ಆಗ್ತದೆ, ಮಾಹಿತಿಗೆ ಅನುಸಾರ ಲಾಭ ತಗೋಬೇಕಿಲ್ಲ. ಲಾಭ ತಗೋಬೇಕಂದ್ರೆ ಧ್ಯಾನ ಕೊಡ್ಬೇಕು, ಮನನ ಕೊಡ್ಬೇಕು. ಶಾಸ್ತ್ರ ಹೇಳಕ್ ಎಲ್ಲರಿಗೆ ಬರ್ತದೆ, ಬರೀ ಹೇಳೋದು ಕೇಳೋದು ಅಷ್ಟ ಮಾಡಾಕ ನಾವು ಇಷ್ಟು ವರ್ಷ ಆದ್ರಿ ಬರೀ ಧ್ಯಾನಕ್ಕೆ ಬಂದಿದ್ರೆ ಕೊಡಕ ಅದಂದ್ರೆ ಅನುಭವ ಅಂದ್ರೆ ಕೇಳೇ ಇಲ್ಲ ಅಂತ. ಕೇಳ್ಯಾನ ಅನ್ನೋದ್ರ ಗುರ್ತೇನಂದ್ರೆ ನಾವು ಮನನ ಕೂಡ ಶ್ರವಣ ಆಗೈತಿ ಗುರ್ತು ಪಾಣ ಮನನ ಕೂಡ ಅದು ಗುರ್ತು. ಮನನ ಕೂಡ್ಲಿಲ್ಲ ಅಂದ್ರೆ ಇದು ಕೇಳೇ ಇಲ್ಲ, ಬರೀ ಹೇಳೋದು ಕೇಳೋದು ಅಷ್ಟ ಮಾಡೈತಿ, ಒಳಗೆ ಹೋಗಿಲ್ಲ. ಹೊರ್ಗ ಐತಿ, ಹೊರಗ ಸುಳ್ದಾಡ್ತೈತಿ, ಒಳಗೆ ಹೋಗಕ್ಕೆ ಇಲ್ಲಿಂದ ಅಂತರಂಗದಲ್ಲಿ ನೋಡ್ಕೋಬೇಕು ಅನ್ನೋದಿಲ್ಲ. ಬರೇ ಹೊರ ಬಹಿರ್ಮುಖರುತ್ತೆ, ಇಂದ್ರಿಯಗಳ ಮುಖಾಂತರ ಮನುಷ್ಯನ ಮುಖಾಂತರ ಇದೇ ನಡೆದೈತಿ. ವೈರಾಗ್ಯ ಇಲ್ಲದ ಹೊರತು ನಮಗೆ ಇದನ್ನ ಅನುಭವ ತಗೊಳಕಾಗುದಿಲ್ಲ. ಅದಕ್ಕೆ ವಿವೇಕ ವೈರಾಗ್ಯ ಬೇಕು. ವಿಧಿ ಒಳಗೆ ನುರಿಬೇಕು. ಸುಮ್ಮನಾಗದು ವಿಧಿಯೊಳೊಂದದಿ ಮುಕುತಿ, ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯದೆ ಹೃದಯದ ಭೋಗೇಚ್ಛೆ ತೊರೆಯದೆ. ನಾನು ವೈರಾಗ್ಯ ಇಲ್ಲದವರು ವದ ವಿಷಮಾದಿ ಸಾಧನವಾರು ನೆರೆಯದೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಅವಶ್ಯಕ. ಇಲ್ಲಿ ಮಾಡ್ಕೊಳ್ತೇವೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಅಂತ ಇಲ್ಲೇ ಇಲ್ಲ. ಯಾರು ಹೇಳೋರಲ್ಲಿ ಕೇಳೋರಲ್ಲಿ ಅದವನ್ನು ಮನೋನಿಗ್ರಹ ಇಂದ್ರಿಯ ನಿಗ್ರಹ ನಮಗ್ ಮಾತ್ರ ಆಗಿಲ್ಲಪ್ಪ. ಮತ್ತು ಆ ಕಡೆ ಓಡ್ತೈತಿ ಅದು ಮನುಷ್ಯ, ಆ ರೂಪ ನೋಡ್ತೈತಿ, ಗಾಯನ ಕೇಳ್ತೈತಿ, ಅದ್ರಾಗ ಏನು ಇಲ್ಲ ಅನ್ನೋ ತಿಳುವಳಿಕೆ ಒಳಗೆ ಅಭ್ಯಾಸ ಬಲ ಅದಾಗ್ಬಿಡ್ತೈತಿ. ಏನ್ ಇಹಮೂತ್ರ ಫಲಭೋಗ ವಿರಾಗ ಬೇಕಾಗ್ತದೆ. ಈ ಲೋಕ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿಯನ್ನು ತೆಗೆದುಹಾಕು. ಇಹ ಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂತ ಬುದ್ಧಿಗೆ ಪರಮಾತ್ಮ ಹಚ್ಚುವುದಿಲ್ಲ. ಏನ್ ಬಾಳೆ ದಿನ ಆಸಕ್ತಿ ಹೋಗಲ್ಲ, ಅದಕ್ಕೆ ಗುಡಿಸಲ್ ಮ್ಯಾಗಿನ ಇದು ಹೋಗಲ್ಲ. ನಾವು ಮೋಹ ಆಗ್ರಿ ನೀನ್ ಅರಮಣಿ ಅದು ಇದಿರ್ಬೇಕೈತಿ. ರಾಜ ಮಹಾರಾಜರನ್ನ ಅವ್ರ ಅರಮಣಿ ಬಿಟ್ಕೊಂಡು ಬಂದು ಅದ್ರ ವ್ಯಾಮೋಹ ಬಿಟ್ಟು ಯಾಕ್ರಿ ಬಿಟ್ಟು ಧ್ಯಾನಕ್ಕೆ ಹೋದ ಸಮಾಜ ಶಾಸ್ತ್ರಿ ಬೂತಿನ ಅಂತವ್ರು, ವೇಮಣ್ಣ ಅಂತವ್ರು, ಭರ್ತವಾರಿ ಅಂತವ್ರು, ನಿಜಗುಣಿ ಅಂತವ್ರು ರಾಜ್ಯವನ್ನು ಅರಮನೆಯೇ ತ್ಯಾಗ ಮಾಡಿದ್ರು. ಮ್ಯಾಲ ನಾನು ಜ್ಞಾನ ಮಾಡ್ಕೋಬೇಕು, ನಾ ಮುಕ್ತ ಆಗ್ಬೇಕು ಅನ್ನೋದು, ಒಳಗೆ ರೊಕ್ಕ ಬಿಡುದು. ಯಾಕ್ರಿ ಆಸೆ, ತಿನ್ನು ಆಸೆ. ಯಾಕ್ರಿ ನನಗೆ ಅದನ್ನ ಕೊಡ್ಲಿ, ನೀವು ಇದನ್ನು ಕೊಡ್ಲಿ. ಮರ್ಯಾದೆ ಮಾಡ ಮರ್ಯಾದೆ ಆಸೆ, ನನಗೆ ಮರ್ಯಾದೆ ಕೊಡ್ಲಿ, ನಾನು ದಾದ ಮಾಡುವಲ್ಲ. ಅದಿಲ್ಲ ಅದು ಅದು ಲೋಕವಾಸನ, ಶಾಸ್ತ್ರವಾಸನ. ಶಾಸ್ತ್ರ ಅನ್ನಂಗ ಇಲ್ಲ ಅದಿಲ್ಲ. ನನಗ ಕರಿತಾರ, ನನಗ ಹೇಳಕ್ ಅಷ್ಟಲ್ಲ, ಅದು ಶಾಸ್ತ್ರವಾಸನ. ಈ ವಾಸನ ಹೋಗ್ಬೇಕ್ರಿ.
ಇವು ಅಂದ್ರೆ ಅವು ಆಗ್ತದಲ್ಲ, ಲೋಕವಾಸನ, ಶಾಸ್ತ್ರವಾಸನ, ಅದಲ್ಲ ದೇಹವಾಸನ. ಶರೀರ ನನ್ನಂಗ ಯಾವನ್ ಗಟ್ಟಿ ಐತಿ, ಹೆಂಗೆ ಇಟ್ಕೊಂಡು ನೋಡ ಶರೀರ, ಅದಿಲ್ಲ ಇದೊಂದು ವಾಸನ. ಮತ್ತು ಅವ್ನು ಮಾಡೋದು ಮತ್ತು ಗಟ್ಟಿ ಆಗೈತಿ ಶರೀರ ಭಾವ, ಮತ್ತೊಟ್ಟು ಅದನ್ನ ಮಾಡ್ಕೊಂತ ಕುಂತೆ ಅಂದ್ರೆ ಶರೀರ ಭಾವ ಗಟ್ಟಿ ಆಗೋದನ್ನ ಮಾಡ್ತೇವೆ ಮತ್ತು ಅದಕ್ಕೆ ಗಟ್ಟಿ ಆಗುವಂತ ಪ್ರಾಣಾಯಾಮ ಮಾಡೋದು, ಇದನ್ನ ಮಾಡೋದು, ಮತ್ತೆ ಶರೀರ ಗಟ್ಟಿ ಮಾಡಿಸ್ಬೋದು. ಯಾಕ್ರಿ ಗಟ್ಟಿಗೊಳಿಸೋ ವ್ಯವಹಾರ ಮಾಡೋದು. ನಿನ್ ಕೆಲಸ ನೀ ಯಾರು ತಿಳ್ಕೊಳ್ಳೋದು ಮಾಡ್ಕೋ ಮೊದಲು. ಪುಣ್ಯ ಪಾಪ ಎರಡೂ ಪಾಪ ನಾವು. ಯಾಕಂದ್ರೆ ಎರಡಕ್ಕೂ ಜನ್ಮ ಧಾರಣ ಮಾಡ್ಬೇಕು. ಪುಣ್ಯ ಮಾಡಿದ್ರು ಹುಟ್ಬೇಕಾಗತಿ, ಪಾಪ ಮಾಡಿದ್ರು ಹುಟ್ಟಿ ಬರುದು ಅಂದ್ರೆ ಮತ್ತದು ದುಃಖನ ಅಲ್ಲ. ಏನ್ ಮಾಡಿದ ಗತಿ ಆಗತಿ, ಮಕ್ಕಳ ಗತಿ ಆಗತ್ತಿನ, ಮಕ್ಕಳೇನಾರ ಮೋಕ್ಷ ಕೊಡ್ತಾವನ. ಅಪುತ್ರಶ್ಯ ಗತಿರ್ನಾಸ್ತಿ ಅಂತ ಕಡಿಬಿಣ ಶಾಸ್ತ್ರ ಅದು. ಅಪುತ್ರಶ್ಯ ಗತಿರ್ನಾಸ್ತಿ ಅನ್ನೋದು. ಅಧಿಕಾರ ಸಂಪನ್ನ ಇಲ್ಲದವರಿಗೆ ಮೋಕ್ಷ ಇಲ್ಲ. ಪುತ್ರ ಅಂದ್ರೆ ಜ್ಞಾನ ಪ್ರಾಪ್ತಿಯನ್ನು ಮಾಡ್ಕೋ. ಆರೂಢರಿಗೆ ಹಂಗಾರೆ ಗತಿನೇ ಇಲ್ದಂಗ ಆಗ್ತದೆ. ಮಕ್ಕಳು ಇಲ್ದವ್ರ ಗತಿ ಇಲ್ಲ. ಹೊರಗಿಂದ ನಾವು ಅವಲಂಬಿಸ್ಕೊಂಡಿಲ್ಲ. ಅದು ಹೊರಗೆ ಇರ್ಲಿ ಬೇಡ್ಲಿ, ಮಕ್ಳು ಇರ್ಲಿ ಬೇಡ್ಲಿ, ಮದುವೆ ಆಗ್ಲಿ ಬೇಡ್ಲಿ, ಹೊರಗಿನ ಸಾಮಾನ್ಯ ಇರ್ಲಿ ಬಿಡ್ಲಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ. ಮೋಕ್ಷ ಹೊಂದಲಿಕ್ಕೆ ಯಾವ ಜಾತ್ಯಾದಿ ನಿರ್ಬಂಧನ ಇಲ್ಲ. ಅದಕ್ಕೆ ವಯಸ್ಸಿನ ನಿರ್ಬಂಧ ಇಲ್ಲ, ಹೆಣ್ಣು ಗಂಡು ಭೇದಿಲ್ಲ. ಅಲ್ಲಿ ಅವೇನು ಬಟ್ಟಿ ಬರಿ ಬದಲು ಮಾಡೋ ಅವಶ್ಯಕತೆ ಇಲ್ಲ. ಇಂಥದ ಸೋಗ ಹಾಕ್ಬೇಕಂತ ಏನ್ ನಿರ್ಬಂಧ ಇಲ್ಲ. ಅದಕ್ಕೆ ಸಾಧನ ಚತುಷ್ಟಯ ಸಂಪನ್ನ ಇದ್ರೆ ತೀರ್ಥ ನೋಡ್ಸ, ಅವ ಅಧಿಕಾರಿ ಅದಕ್ಕೆ ಹೊಂದಲಿಕ್ಕೆ. ಜ್ಞಾನಿಗಳಾಗಿ ಹೋದವರೆಲ್ಲ ಒಂದೇ ಜಾತಿಯವರದಾರ. ಅವ್ರ ಪ್ರಾರಬ್ಧ ವೈಚಿತ್ಯ ಒಂದ ನಮೂನೆ ಐತೆನ. ಹಿಂಗ ಇರ್ಬೇಕಂತ ಏನ ಐತೆನ ಜ್ಞಾನಿ ಹೊರಗ ಲಕ್ಷಣ? ಜ್ಞಾನಿ ಲಕ್ಷಣ ಅಂತರಂಗತ್ವ ಏನು ಬಹಿರಂಗತ್ವ? ಅದು ಜ್ಞಾನಿಗಳ ಲಕ್ಷಣ. ಹೊರಗೆ ಏನಾರೇ ಮಾಡೋಲ್ಲ. ಯಾಕ್ರಿ ಯಾವ ಉದ್ಯೋಗ ಬೇಕಾದಾಗಿರ್ಬೋದು, ನಾವು ಒಕ್ಕಲ್ತನ ಮಾಡ್ಬೋದು, ನೌಕರಿ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಬೇಕಾದ ಉದ್ಯೋಗದಾಗಿರ್ಬೋದು. ಅಂತರಂಗದ ಕೆಲಸ ಇರುತ್ತೆ. ಹೊರಗಿಂದ ಅಲ್ಲಿದು ಹಿಂಗೆ ಇರ್ಬೇಕಪ್ಪ. ಅವ್ರು ಹೊರಗೆ ಎಲ್ಲಾನು ಬಿಟ್ರೆ ಜ್ಞಾನಕತೀನಿ. ಎಲ್ಲ ಬಿಟ್ಟಾರಪ್ಪ ಅವರು, ಎಲ್ಲ ಬಾಳ ಬದು ಎಲ್ಲ ಬಿಟ್ಟಾರಿ ಅಂದ್ರೆ ಜ್ಞಾನಕೈತಿ ಅಂತ. ಹೊರಗೆ ಬಿಟ್ಟಾರು, ಒಳಗ್ ಬಿಟ್ಟಾರ. ಒಳಗ್ ಬಿಟ್ಟಾಗೈತಿ. ಹೊರಗ್ ಬಿಡುದ ಎಲ್ಲ ಬಿಟ್ಟಿ ಅದನ್ನ ತಿನ್ನೋದ್ ಬಿಟ್ಟೇನಿ, ಇದನ್ನ ತಿನ್ನೋದ್ ಬಿಟ್ಟರು ಹಾಕೈತಿನ ಅದು. ಯಾಕ್ರಿ ಮಕ್ಕಳು ಮರಿ ಎಲ್ಲ ಬಿಟ್ಟೀನಿ, ತ್ಯಾಗ ಮಾಡೀನಿ. ಅವ್ರಿಗೆ ಎಷ್ಟಾಗೈತಿ? ಅವ್ರ ಹಂತೇಲಿ ಇದ್ದವ್ರಿಗೆ ಆಗುದಿಲ್ಲ ಅದು. ಅವ್ರ ಹಂತೇಲಿದ್ರು ಅದ್ರ ಆಸಕ್ತಿಯನ್ನು ಬಿಟ್ಟಿದ್ದಂದ್ರೆ ಅವ್ರಿಗೆ ಜ್ಞಾನ ಆಕೈತಿ. ನೀವು ಹೊರಗೆಲ್ಲ ಬಿಟ್ಟು ಒಳಗಿತ್ತಂದ್ರೆ ಅದ್ರ ಆಸಕ್ತಿ ಒಳಗೆ ಬಿಡುವುದ ಸನ್ಯಾಸ, ಅದ ತ್ಯಾಗ. ತಿಳಿದು ಅದ್ರಾಗ ಏನು ಅಂತ ತಿಳಿದು ಬಿಟ್ಟು, ವಸ್ತು ಅಂತೇಳಿದ್ರು, ಹೋಗ ವಸ್ತು ಇದ್ದು, ಹೋಗ ವಸ್ತು ಹೊಲದು ಬಂದ್ರು, ಅದ್ರಾಗ ಇಲ್ಲ ಅಂತ ತಿಳಿದು ಅದು ಇದ್ರು ಅದು ಆಸಕ್ತಿ ಆಗಾಕತೈತೆ ಅಂದ್ರೆ ಇನ್ನ ಇದಕ್ಕೆ ಬುದ್ಧಿ ಉದಯ ಆಗಿಲ್ಲ. ಎಲ್ಲ ಪರೀಕ್ಷೆ ಮಾಡಿ ನೋಡ್ಕೋಬೇಕ್ರಿ. ಅಂತೇಳಿ ಅದಾವ ಅಂದ್ರು ಎಲ್ಲ ವಸ್ತುಗಳು ಇದ್ದು ಅವುಗಳಲ್ಲಿ ನನ್ನ ಮನಸ್ಸು ಹರಿತೈತೋ ಇಲ್ಲೋ, ಎತ್ತೈತೆ ಅಂದ್ರೆ ಇನ್ನ ಐತಿ. ನಾ ಬಿಟ್ಟು ಹೋದ್ರೆ ಹೋಗೈತೆ ಅಂತೀವಿ. ತಿನ್ನೋದು ಬಿಟ್ಟ ತಿನ್ನೋ ಆಶೆ ಹೋಗೈತೆ ಅಂತೀವಿ. ಏನ್ ಅದನ್ನ ಬಿಟ್ಟೇನ್ರಿ ಇದನ್ನ ಬಿಟ್ಟೇನ್ರಿ ಅಂತಿ. ಒಳಗ ಆಶೆ, ಒಳಗ ಏನಾರು ಬಿಟ್ಟಿನ, ತಿಳಿದು ಏನಾರು ಬಿಟ್ಟಿನ, ನಾವು ತಿಳ್ಕೊಂಡ್ಬಿಟ್ಟಿವಿ. ಹೊರಗೆ ಅದನ್ನ ಮಂದಿಗೆ ತೋರ್ಸಾಕ್ ಬಿಟ್ಟಿ ಅದಿಲ್ಲ. ಒಳಗ್ ಬಿಡ್ಬೇಕಲ್ಲ ಆಸೆ. ಹೊರಗೆ ಏನು ಬಿಡು ಕೆಲ್ಸ ಇಲ್ಲ. ಹೊರಗೆ ಇಲ್ಲ ಪ್ರಾರಬ್ಧದೊಳಗೆ ಏಕಾದಿಲ್ಲ ಹೊರಗಿನ ವ್ಯವಹಾರ. ಒಳಗೆ ಮಾತ್ರ ಇರಬಾರ್ದು ನನಗೆ ಅದ್ರಾಗ ಆಸಕ್ತಿ. ಅದು ನಿಜವಾದ ಸನ್ಯಾಸ. ಅದಕ್ಕೆ ತ್ಯಾಗ ಅಂತಾರ. ತಿಳಿದು ಬಿಡೋದಕ್ಕೆ ತ್ಯಾಗ ಅಂತಾರ. ಸಿಗ್ಲಿಕ್ಕೆ ಬಿಟ್ರೆ ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಆ ಪಾಪಿ ಹಂಗೆ ಇರ್ತದೆ.
ನೋಡಿದ್ರೆ ಹೆಂಗಿತ್ತಲ್ಲ, ನಾನು ಒಟ್ಟು ತಿಂದಿದ್ರೆ ಹೆಂಗಿತ್ತು, ಬೇಸಿತ್ತನ. ಡಾಕ್ಟರ್ ತಿನ್ಬೇಡ ಅಂದ್ರೆ ಅದಕ್ಕೆ ಬಿಟ್ಟಿದ್ದಿ, ಯಾಕ್ರಿ? ಫೀಸ್ ಬರ್ತದೆ ಅಂತ ಬಿಟ್ಟಿದ್ದಿ. ಹೇಳೋದೇನಾರು ಬಿಟ್ಟೇನೆ ಹೇಳ, ಇನ್ನೊಬ್ರು ಹೇಳ್ಯಾರ ಅಂತ ಬಿಟ್ರೆ ಅದು ಹೋಗುದಿಲ್ಲ. ಅಪ್ಪ ಅವ್ರು ಹೇಳ್ಯಾರಿ ಅದಕ್ಕೆ ಬಿಟ್ಟೇನ್ರಿ, ಮದುವೆ ಮಾಡ್ಕೋಬೇಡ ಅಂದ್ರಿ ಅದಕ್ಕೆ ಬಿಟ್ಟು, ಅವ್ರು ಹೇಳ್ಯಾರ ಅಂತ ಬಿಟ್ಟಿ, ನೀನಾಗೇನೆ ತಿಳಿದು ಬಿಟ್ಟಿಲ್ಲ, ಐತಿ ನಿನಗೂ ಹೌದಿಲ್ಲ. ಅವ್ರು ಹೇಳಿ ಬಿಡ್ಲಿ, ಇನ್ನೊಬ್ರು ಹೇಳಿಕೆ ಕೇಳ್ಕೊಂಡ್ಬಿಟ್ರು, ಅದು ಬಿಟ್ಟು ತ್ಯಾಗಲ್ಲ ಅದು. ಅವ್ರು ಬಿಡಂದಾರ ಬಿಟ್ರು, ನಿನಗದ್ರಾಗ ಐತಿ ಇಲ್ಲಿ ಸುಖ ಬುದ್ಧಿ, ಅದು ಸುಖ ಐತೆ ದುಃಖ ಐತೆ. ಸ್ವತಃ ಪ್ರಜ್ಞೆ ನಮಗೆ ಬೇಕು, ಈ ವಿಚಾರ ಶಕ್ತಿ ನಮ್ಗೆ ಬೇಕಾಗ್ತದೆ, ಸ್ವಂತ ಪ್ರಜ್ಞೆ ಬೇಕು. ಇನ್ನೊಬ್ಬರು ಹೇಳಿಕೆ ಕೇಳ್ಕೊಂಡ್ಮ್ಯಾಗ ಹೊಂದಕ್ಕೆ ಆಗೋದಿಲ್ಲ. ಇನ್ನೊಬ್ರು ಹೇಳ್ದಂಗೆ ಕುಡಿಬೇಡ, ಸ್ವತಃ ನೀನು ವಿಚಾರ ಮಾಡಿ ನೋಡ್ಬೋದು, ಇದು ಹೌದು ಅಲ್ವ, ನಿನ್ನ ಅನುಭವಕ್ಕೆ ಬಂದ್ರೆ ಇದನ್ನ ನಂಬು, ಇಲ್ಲ ಅಂದ್ಬಿಟ್ಟು ನಾ ಹೇಳ್ತಾನಂತೂ ನಂಬೇಡ ಅಂದಾರಪ್ಪ ಅವರು. ಯಾರಿಗೂ ನಿಮ್ಮ ಸ್ವಾತಂತ್ರ್ಯವನ್ನು ಮಾಡ್ಕೋಬೇಡ, ಯಾವುದೇ ಮಹಾತ್ಮ ಹೇಳಂದ್ರೂ ಸುಧಾ ನಿಮ್ಮ ಸ್ವಂತ ಇದನ್ನು ಮಾಡ್ಕೋಬೇಡ, ಸ್ವಂತ ಪ್ರಜ್ಞೆ ಐತಿ ನಿಮ್ಮಲ್ಲಿ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಜ್ಞಾನಿಗಳು ಹುಟ್ಟಿಲ್ಲ ಅಜ್ಞಾನಿಗಳು ಹುಟ್ಟ್ಯಾರಿಲ್ಲ, ಅಜ್ಞಾನಿಗಳು ಹುಟ್ಟಿಲ್ಲ ಜ್ಞಾನಿಗಳು ಹುಟ್ಟಾರಿಲ್ಲ. ರಾಮತೀರ್ಥರ ಮಕ್ಕಳೆಲ್ಲ ಜ್ಞಾನಿನ ಅದನ್ನ ಯಾಕ್ರಿ? ಅಪವಾದ ಅದು, ಎಲ್ಲಿಯೋ ವ್ಯಾಸ ಶುಕ್ರಂತೆ, ಇಲ್ಲಿ ಅಪವಾದ. ಈಗಿನ ಇದ್ರಾಗ ಶಿವಾನಂದರಿಂದ ಆತ್ಮಾನಂದಪ್ಪ, ಆತ್ಮಾನಂದಪ್ಪ ನಿರಂಜನಪ್ಪ, ನಿರಂಜನಪ್ಪ ಅವರಿಂದ ಸಮರ್ಥ ಶಿವಾನಂದಪ್ಪ, ಇವೆಲ್ಲ ಅಪವಾದ ಜಗತ್ತಿನ ಇತಿಹಾಸದೊಳಗೆ. ಇಂಥವ್ರು ನೋಡ್ಲಿಕ್ಕೆ ಯಾಕ ನಾವು ಸಂಸಿದ್ಧಿಯನ್ನು ಹೊಂದಿದ ಮ್ಯಾಗ ಅವರು ಪ್ರಾಪಂಚಿಕ ವ್ಯವಹಾರ ಮಾಡಿದಾಗ ಅಂತಹ ಜ್ಞಾನ ಸಂತತಿ ಬೆಳಿತೈತಿ ಅಂತ ಶ್ರುತಿ ಅಭಿಪ್ರಾಯ ಇದೆ. ಇದು ಶ್ರುತಿ ಸಮ್ಮತ ಅದ ಅಂತ ನೋಡೋದ ನಿಜಗೂ ನಾವು ಇದ್ರಾಗ ಜ್ಞಾನಿಯ ಕುಲಕೋಟಿ ಬಂಧು ಬಾಂಧವರು ಅನುರಾಗದಿಂದ ಮುಕ್ತಿ ಪಡೆಯುವುದು. ಪ್ರತ್ಯಾಹಾರ, ಧ್ಯಾನ, ಧಾರಣ ಸ್ಥಿತಿ, ಸಮಾಧಿ. ಅವ್ ಪ್ರತ್ಯಾಹಾರ ಶಿಕ್ಷಿತ್ತು ಅಂದ್ರೆ 11 ಕುಲ, ಧಾರಣ ಸ್ಥಿತಿ ಶಿಕ್ಷಿತ 21 ಕುಲ, ಸಮಾಧಿ ಸ್ಥಿತಿ ಆಗಿತ್ತಂದ್ರೆ 101 ತಲೆಮಾರಿನವರಿಗೆ ಅಲ್ಲಿ ಸಂತತಿ ಬೆಳಿತೈತಿ, ಜ್ಞಾನ ಸಂಪತ್ತಲ್ಲಿ ಹುಟ್ಟುತ್ತಾರೆ ಅಂತ ಸಂಸಿದ್ಧಿಯನ್ನು ಪಡೆದು ಅದೃಢ ಆದಂತಹ ಜ್ಞಾನ ಪೂರ್ತಿಗಾಗಿ ಇಲ್ಲಿ ಜಗತ್ತಿನ ಕಲ್ಯಾಣಕ್ಕಾಗಿ ಆ ಅಪೇಕ್ಷೆ ಇದ್ದವರಲ್ಲಿ ಅಂತ ಅಲ್ಲಿ ಆ ಸ್ಥಾನದಲ್ಲಿ ಅವರು ಬಂದ ಯಾಕೆ ಜಗತ್ತಿಗೆ ಕಲ್ಯಾಣ ಮಾಡ್ತಾರೆ. ಆ ಪರಂಪರೆ ಅದ. ಅದು ನಮಗೆ ಸಾಮಾನ್ಯ ಜನರಿಗೆ ಗೊತ್ತದ. ಅಂತವರೇ ಹುಟ್ಟಬೇಕಲ್ಲಿ. ಅಂತಹ ಒಂದು ಅವಕಾಶಕ್ಕಲ್ಲಿ ಇದೈತಿ. ಅಂತಹ ಮುಕ್ತರ ಆಗ್ಬೇಕು ಎಲ್ಲ ಅಲ್ಲಿ ರೆಡಿಯಿಂದ ಸಿದ್ಧಪಡಿಸ ರೆಡಿ ಆಗಿ ಬಂದವರು ಮತ್ತು ಅರಿಯೋದ್ರಂಗ ಇರ್ತಾರ. ನಮ್ಗೇನು ಅವಶ್ಯಕತೆ ಇಲ್ಲ ಅಂತಾರ. ಅವ್ರಿಗೆ ಹಿಂದಿನ ಜನ್ಮದಾಗ ಅವನ್ನೆಲ್ಲ ಸಾಕಷ್ಟು ಮಾಡಿದ್ರು, ಈ ಜನ್ಮದೊಳಗೆ ಅದು ಸಿದ್ಧಿಸಿರ್ತಾರೆ. ಅವ್ರು ಜ್ಞಾನಿಗಳ ಹೊಟ್ಟೆ ಇಲ್ಲ ಆದ್ರು ಅದು ಸುದ್ದಿ ಹೇಳ್ತದ. ಶ್ರೀಮತಾಂಗೆ ಯೋಗ್ಯ ನಾಮ ಪಿಕುಲೆ, ಯೋಗ ಭ್ರಷ್ಟರ ಇದೆ ಅಂತಲ್ಲಿ ಮತ್ತೆ ಅವರು ಶರೀರ ಧಾರಣ ಮಾಡಿ ಸಂಸಿದ್ಧಿಯನ್ನು ಮಾಡ್ತಾರೆ. ಆ ವಾಸನೆಗಳು ಮುಕ್ತಿ ಹೊಂದಬೇಕನ್ನೋ ಆಸನ ಇದ್ದವರು ಜೀವಿಗಳು ಅಲ್ಲಿ ಸಾಕಷ್ಟು ಹಿಂದೆ ಶ್ರವಣ ಮಾಡಿ ಅಂತ ಒಂದು ವಾತಾವರಣ ಒಳ್ಳೆಯ ಜನ್ಮ ಅನುಕೂಲ ಆದಂತ ಇದ್ರು ಮತ್ತೆ ಜನ್ಮ ಕೊಡೋದು ಆ ಸ್ಥಿತಿಯನ್ನು ಅವ್ರು ಪಡ್ಕೋತಾರೆ. ಹೊರಗಿನ ನೋಡಕ್ ನೋಡಬಾರ್ದ್ರಿ ಮಹಾತ್ಮರು, ಒಳಗಿನ ಆಂತರಿಕ ಸ್ಥಿತಿಗತಿಗಳನ್ನು ನೋಡ್ಕೊಂಡೆ ಅದನ್ನ ಗೊತ್ತಿಡ್ಬೇಕು. ಅಪ್ಪ ಅವರು ಹೊರಗೆ ಪಾಟ್ಲಿಕೆ ಮಾಡ್ಲಿಲ್ಲ, ಮತ್ತೆ ಮಾಸ್ತರಿಕೆ ಮಾಡಿದ್ರಿಲ್ಲ, ಒಳಗ ಇದು ಅಭ್ಯಾಸ ಹೇಳ್ತಿದ್ರಿಲ್ಲ, ಶಾಸ್ತ್ರ ಓದೋದು ಹೇಳೋದು ಕೇಳೋದು ಮಾಡ್ತಿದ್ರಿಲ್ಲ. ನೀವು ನೀವು ಓದ್ಕೋತ ಹೇಳೋದು ಕೇಳೋದು ಮಾಡ್ಕೋತ ಕೂತ ಯಾರು ಬಂದ್ರೆ ಕೊಡ್ತಾರೆ ಹೌದಿಲ್ಲ. ದಿನನಿತ್ಯ ಇದನ್ನ ಹೇಳೋದು ಕೇಳೋದು ಮಾಡಾಕೈತಿ ಅಂದ್ರೆ ಯಾರ್ಯಾರ ಬಂದು ಕೂಡ್ತಾರೆ. ಶಿಕ್ಷಕರ ಕೆಲಸ ಇಡೀ ಗ್ರಾಮನ ಸುಧಾರಿಸೋದಿರ್ತೈತಿ ಹೌದಿಲ್ಲ. ಮಾಡ್ತೇವ ನಾವು ಅಂತ ಒಳ್ಳೆ ಮಾರ್ಗದರ್ಶನ ಮಾಡ್ಬೇಕು ಅನ್ನೋದು. ಎಲ್ಲಾ ವರ್ಗದೊಳಗೂ ಜ್ಞಾನಿಗಳಾಗಿದ್ದಾರೆ, ಪ್ರತಿಯೊಂದು ಹಳ್ಳಿಗೂ ಜ್ಞಾನಿಗಳಾಗಿದ್ದಾರೆ. ಚಾಂಡಾಲನು ಕೂಡ ಬ್ರಾಹ್ಮಣನಿಗೆ ಗುರುವಾಗಬಲ್ಲ, ಮಾರ್ಗದರ್ಶನ ಮಾಡಬಹುದು. ಅವ್ ಕೀಳು ಜಾತಿ ಅವದಾನ, ಅವೇನ್ ನಮಗೆ ಹೇಳ್ತಾನಂತ
ತಾತ್ಸಾರ ಮಾಡ್ತೇವೆ ನಾವು. ಯಾಕ್ರಿ? ಅವನು ಇದು ಏನ್ ಗೊತ್ತಿಲ್ಲ, ಸಾಮಾನ್ಯ ಜನ. ಕೃಷ್ಣ ಪರಮಾತ್ಮ ಹೇಳೇನಿಲ್ಲ, ಯಾವುದೇ ವರ್ಣದಲ್ಲಿ ಜ್ಞಾನ ಪ್ರಕಟ ಆಗೈತಂದ್ರು ಅವನು ಜನ್ಮ ಜನ್ಮಾಂತರ ದಾಸಾನು ದಾಸ ನಾನು. ಯಶ ಕಶ್ಯ ವರ್ಣಶ್ಯ ಚ ದಾಸೋ ಅಹಂ ಭವಿ ಜನ್ಮನಿ ಜನ್ಮನಿ ಅಂತ. ಬೇಕಾದ ಜಾತಿ ಅವನಿಗೆ ಅವನ ಸಮಾಜ ಸ್ಥಿತಿಯನ್ನು ಹೊಂದ್ಯಾನಂದ್ರೆ ಅವನು ಜನ್ಮ ಜನ್ಮಾಂತರ ಅವನ ದಾಸಾನು ದಾಸ ನಾವು. ಕೃಷ್ಣ ಪರಮಾತ್ಮ ಹೇಳ ಅವ ಶ್ರೇಷ್ಠ ಪುರುಷ. ಆತ್ಮಜ್ಞಾನವನ್ನು ಮಾಡ್ಕೊಂಡ ಅವನ ದರ್ಶನದಿಂದ ಕಲ್ಯಾಣ ಆಗ್ತದೆ. ಒಳಗ ನಮ್ಗ್ಯಾಗ ಆದಿತ್ರಿ ಇದು ಅಂತೀನಿ. ಮತ್ಯಾರಿಗೆ ಆಗ್ಬೇಕಾದ್ರೆ ಮನುಷ್ಯರಿಗೆ ಆಗದ ಮರಕ್ಕೆ ಆಗ್ಬೇಕು. ಆಕೈತಿ ಅಂತ ಮಾಡ್ರಿ ಅಂತ ಹೇಳಿತ್ತು. ಮಾನವ ಮಾತ್ರರಿಗೆಲ್ಲ ಸಾಧ್ಯ ಐತಿ, ಅದಕ್ಕೆ ಅದನ್ನ ಮಾಡ್ರಿ, ಪ್ರಯತ್ನ ಮಾಡ್ರಿ. ತಿಳಿದಿಲ್ಲ ಅಂತ ಹೇಳಿ ಕೇಳೋದು ಬಿಡಬೇಡ್ರಿ ಅಂತ ಹೇಳಬೇಕು. ಇವತ್ತಿಲ್ಲ ನಾಳೆ ತಿಳಿದೈತಿ, ತಿಳಿದೇ ಇರ್ಲಿ, ಕೇಳೋದು ಬಿಡಬೇಡ್ರಿ. ನೋಡಿ, ಇದೊಂದು ಜನ್ಮ ಬರೀ ಕೇಳೋದರ ಆಗ್ಲಿ. ನಮ್ಗೆ ತಿಳಿದಿಲ್ಲ ಅಂತ ಹೇಳಿ ನೀವು ಅದ್ರ ಬಗ್ಗೆ ತಾತ್ಸಾರ ಮಾಡ್ಬಾರ್ದು. ಈಗ ಕೇಳ್ಕೊಂತ ಪ್ರಾಣವಾಗಿ ಹೋಗ್ಬೇಕು. ಇದ ಸಂಸ್ಕಾರದ ಮುಂದುವರಿತದೆ. ಇಂಥ ಸಂಘದೊಳಗಿರ್ಬೇಕು. ಹೆಚ್ಚು ವಿಚಾರವಂತರ ಸಂಘ ಬಿಡಬಾರ್ದು. ಇದ ನೆನವಿನೊಳಗೆ ಇರ್ಬೇಕು ಯಾವಾಗ್ಲೂ. ಬಾಳೆ ನೆನವಿನಾಗಿದ್ರೆ ಸಮಾಧಾನ ಶಾಂತಿ ಇರ್ತೈತೆ. ಈ ವಿಚಾರ ಆತ್ಮವಿಚಾರದ ನೆನವಿನಾಗಿದ್ರೆ ಸಮಾಧಾನ ಶಾಂತಿ ಇರ್ತೈತೆ. ಈ ಶರೀರ ನಾನು ನನ್ನದು ಅನ್ನದೇ ಇರ್ತಕ್ಕಂಥವ್ರು ಎಷ್ಟು ಮಂದಿ ಇದ್ರಿ ಹೇಳಿ. ಇದ ವಿಪರೀತ ಬುದ್ಧಿ. ನಾನು ನನ್ನದು ಅಂತ, ನಾವಲ್ಲದನ್ನು ನಾನು ಅಂತ ತಿಳ್ಕೊಂಡು ವಿಪರೀತ ಬುದ್ಧಿ. ಈ ವಿಪರೀತ ಬುದ್ಧಿ ಯಾರಿಗಿಲ್ಲ, ಅವನ ಆತ್ಮ, ಅವನ ಬ್ರಹ್ಮ, ಅವನ ದೇವ. ಪುರುಷೋತ್ತಮ ಅಂದ್ರೆ ಅಖಂಡ ಸಚ್ಚಿದಾನಂದವ ಸ್ವರೂಪ ಇರುವಿಗಂತ. ಇನ್ನು ಇರುವಿ ಪುರುಷೋತ್ತಮ ಅಂತ. ಪುರುಷ ಅಂದ್ರೆ ಪರಿಪೂರ್ಣವಾದಂತಹ ಇರು. ಆನಂದದೊಳಗೆ ಅಂದ್ರೆ ನಿನ್ನಲ್ಲಿ ಶರೀರ ಧರ್ಮಗಳು ಯಾವುವೂ ಇಲ್ಲ, ಮನುಷ್ಯನ ಧರ್ಮಗಳೂ ಯಾವುವೂ ಇಲ್ಲ. ಆನಂದವನ್ನು ಯಾವುದೂ ಮುಟ್ಟಲಾರದು. ಯಾವ ಹತ್ತಿಲ್ಲ ನಿನಗೆ. ಎಲ್ಲ ಮನಸ್ಸಿಗೆ ಹತ್ತವು, ಬುದ್ಧಿಗೆ ಹತ್ತವು, ನಿನಗೇನು ಹತ್ತಿಲ್ಲವು. ಮನುಷ್ಯನ ವಿಕಾರ ಮನುಷ್ಯನಾಗ ಅದಾವ, ಶರೀರದ ವಿಕಾರ ಶರೀರದವು, ಆತ್ಮಗೆ ಏನು ಹತ್ತಿಲ್ಲವು. ಆನಂದದೊಳಗೆ ಈ ಶರೀರ ಧರ್ಮಾದಿಗಳು, ಮನುಷ್ಯನ ಧರ್ಮಾದಿಗಳು ಏನಾದ್ರು ಕೂಡ ಯಾವ್ದು ಹುಟ್ಟಿರ್ತೈತಿ ಅದಕ್ಕೆ ಸಾವು ಬಿಟ್ಟಿದ್ದಲ್ಲ. ಹುಟ್ಟಿದ್ದು ಸಾಯುದನ ಅದು. ನೀನೇನು ಹುಟ್ಟಿಲ್ಲ, ನೀನ್ ಸಾಯವನು ಅಲ್ಲ. ಶರೀರ ಹುಟ್ಟತೈತಿ, ಶರೀರ ಸಾಯ್ತೈತಿ. ಶರೀರ ಹುಟ್ಟು ನಿನ್ನ ಹುಟ್ಟುವಲ್ಲ, ಶರೀರ ಸಾವು ನಿನ್ನ ಸಾವನು ಅಲ್ಲ. ಯಾವ್ದಾರ ಸತ್ರ ನಾನ ಸತ್ತಿನಂತೆ, ಯಾವ್ದಾರ ಹುಟ್ಟಿನ ನಾನು ಹುಟ್ಟಿನಂತೆ. ಎದ್ರ ಹುಟ್ಟಪ್ಪ? ಶರೀರ ಹುಟ್ಟಪ್ಪ. ನಿನ್ನ ಹುಟ್ಟಪ್ಪನ ಎಂದಾರ ಹುಟ್ಟಿಯನ, ಎಂದಾರ ಸತ್ಯನ? ಈ ಸಾಮಾನ್ಯ ಜನರಿಗೆ ಏನ್ ತಿಳಿಬೇಕು? ತನ್ನ ಬಿಟ್ಟು ದೇವರ ಹುಡುಕಿದ ಎಲ್ಲಿ ಸಿಗ್ಬೇಕ್ರಿ? ದೇವ್ರಂದ್ರೆ ಸುಖರೂಪವಾದಂತ ಇರುವಂತ ತಾನು ಬಿಟ್ಟು ಸುಖ ಹುಡುಕಿದ ಎಲ್ಲಿ ಸಿಗ್ಬೇಕು? ಅದನ್ನೇ ದನೆ ಆಗೈತಿ. ಇದ್ದದ್ ಬಿಟ್ಟು ಇಲ್ಲದಲ್ಲಿ ಹುಡುಕಾಗೈತಿ, ಅದಕ್ಕೆ ದನೆ ಆಗೈತಿ. ನಿದ್ದೆ ಮಾಡಕ್ಕೆ ಎಲ್ಲಾರ ಹುಡ್ಕಾಕ ಹೋಗ್ಕಿನ? ಹುಡ್ಕಾಕ ಯಾಕ್ರಿ? ತೆಗೆದಿಟ್ಟಿರ್ತೀನಿ ಎಲ್ಲಾರ ಕಪಾಟ್ನೆ ಆಗೋದು ನಿದ್ದೆ ಆರಾಮ. ಇಂಥ ಜಾಗಕ್ಕೆ ಹೋದ್ರೆ ನೀನ್ ನಿದ್ದೆ ಅಂತ ಅಲ್ಲಿ ಇಟ್ಟಿರ್ತೀನಿ. ಯಾವ್ದಾರ ವಸ್ತುನಲ್ಲಿ ಇಟ್ಟಿನ ಎಲ್ಲಿ ಜಗತ್ತಿನ ದೃಶ್ಯ ಭಾವ ಎಲ್ಲ ಅಡಗಿಸಿದಾಗ ನಿನಗ ಆರಾಮ ನಿನ್ನಲ್ಲಿ ಐತದ. ಎಲ್ಲಿಗೆ ಹೋಗೋದ್ ಬೇಕಾಗಿಲ್ಲ. ನಿದ್ದೆ ಮಾಡಕ್ಕೆ ಎಲ್ಲಾರು ಹೋಗ್ಕಿನ? ನಿದ್ದೆ ಮಾಡಕ್ಕೆ ಎಷ್ಟಾರಿದಾವ್ರಿ? ನಿದ್ದೆ ಯಾಕೆ ಜಾತಿದ್ದು? ಎಲ್ಲರಿಗೂ ಒಂದೈತಿಲ್ಲ. ಯಾಕೆ ಬಿಡ್ದಾತಿ? ಅನೇಕ ದಾರಿ ಇದಾವ.
ಅನೇಕಿಲ್ಲ, ಎಲ್ಲರಿಗೂ ಒಂದೇ ಅದು. ಮನಸ್ಸಿನಾಗ ಹಿಡಿದದ್ದೆಲ್ಲ ಕೈ ಬಿಡು. ಕಲ್ಪನಾ ಎಲ್ಲ ತೆಗೆದು ಹಾಕಿದಾಗ ನಿನಗೆ ಕಲ್ಪನಾ ರಹಿತವಾದ ಇವು ಎಲ್ಲರಿಗೂ ಒಂದು ಅನುಭವ ಬರ್ತದೆ. ಕಲ್ಪನಾ ಮಾಡಿದಾಗ ಅದು ಮರುವಾಗೈತಿ, ಅಜ್ಞಾನ. ಕಲ್ಪನೆಗಳಿಂದ ಅದು ಮುಸುಕಾಗೈತಿ, ಅದು ನೀವು ತಿಳಿಲ್ಲ ಆಗೈತಿ, ಅದ ಅಜ್ಞಾನ. ಕಲ್ಪನೆಗಳನ್ನು ಸರಿಸಿದ ಕೂಲಿ ಅದರ ಅರಿವು ನಿನಗಾಕೈತಿ, ಅದ ಜ್ಞಾನ. ಕೇಳೋದು ಎಷ್ಟು ಸರಳ ಐತಿ ಯಾಕ್ರಿ. ಅದನ್ನ ಕಲ್ಪನಾ ರಹಿತ ಆಗ್ಬೇಕಾದ್ರೆ ಎಷ್ಟು ಜನ್ಮ ಹೋಗ್ತಾವು ಏನು ಅಂತ ಮಾತಾಡೋದು ಬಹಳ ಹಗರೈತಿ, ಇರುವುದು ಮಾತ್ರ ಬಹಳ ಕಠಿಣ. ತನ್ನನ್ನು ತಾ ನೋಡ್ಕೊಳ್ಳಿಕ್ಕೆ ಎಲ್ಲರಿಗೂ ಅಧಿಕಾರ ಅದ ರೀ. ಪ್ರತಿಯೊಬ್ಬರು ತಾವು ಯಾರಿದ್ದೇವೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಮನುಷ್ಯನ ಜನ್ಮಕ್ಕೆ ಬಂದವ್ರಿಗೆಲ್ಲ ಈ ಅವಕಾಶ ಸದುಪಯೋಗ ಮಾಡ್ಕೊಳ್ಳಿ. ಜ್ಞಾನಂದ್ರೆ ತನ್ನನ್ನು ತಾ ತಿಳ್ಕೊಳ್ಳೋ, ಅವನ ಜ್ಞಾನಿ. ತನ್ನನ್ನು ತಾ ತಿಳಿದವ. ಅವರೆಲ್ಲ ತ್ಯಾಗ ಮಾಡಿದಾಗ ಅದು ತಾನೆಲ್ಲದನ್ನೆಲ್ಲ ಕೈ ಬಿಟ್ಟಾಗ ತನ್ನ ಜ್ಞಾನ ಆಗ್ತಿಲ್ಲ. ಜ್ಞಾನಿಗಳೆಲ್ಲ ತ್ಯಾಗಮಯ ಜೀವನ ಕಂಡುಕೊಂಡ್ರೆ ಭೋಗ ಜೀವನ ಕಂಡುಕೊಂಡ್ರು. ತ್ಯಾಗಮಯ ಜೀವನ ಇರ್ತದೆ. ನಮ್ಮ ಜೀವಭಾವದಾಗಿದ್ದ ಭೋಗಮಯ ಜೀವನ. ಅದು ಬೇಕು ನಮಗೆ, ಇದು ಬೇಕಂತ ಬೇಡಿಕೆ ಅದಾವ, ಬಹಳ ಬೇಡಿಕೆ ಅದಾವ್ರಿ. ಆಶೆಗಳು, ಆಶೆಗಳು ಬಹಳ ಅದಾವ. ಋಷಿಗಳ ಮೂಲ, ನದಿಗಳ ಮೂಲ ನೋಡಕ್ ಹೋಗ್ಬಾರ್ದು. ನಮ್ಗೆ ಏನ್ ಬೇಕಾಗೈತೆ ಅದ್ ನೋಡ್ಬೋದು. ಯಾಕ್ರಿ ಅವ್ರ ಹಂಗದಾರ, ಇವ್ರು ಹಿಂಗ, ಅದಕ್ ಬೇಕಾಗೈತಿ. ಯಾಕ್ರಿ ಅವ್ರ ದೋಷ ನೋಡಬೇಕೇವ್ ನಾವು. ಅದ್ ಎದಕ್ ಬೇಕಾಗೈತಿ ನಮ್ಗೆ? ನಮಗದ್ ಹಾಲು ಕೊಡ್ಬೇಕಿಲ್ಲ. ಯಾಕ್ರಿ ನಾವ್ ಅದು ಏನ್ ಚಿಂತತಿ ಏನ್ ಚಿಂತತಿ ನೋಡ್ಕೊತ ಬಂದ್ರು ಅದೇದಕ್ ಬೇಕಾಗೈತಿ? ಭಗವಂತಂದ್ರೆ ಚಿದಾನಂದ ಸ್ವರೂಪ, ಆನಂದಮಯವಾದಂತ ಇರುವ ಭಗ ಅಂದ್ರೆ ಸಂಪತ್ತು. ಯಾವ ಸಂಪತ್ತು ಅಂದ್ರೆ ಸಮವಾದ ಸಂಪತ್ತು. ಏನ್ ಅದು ವಿಷಮವಾದದ್ದಲ್ಲ, ಸಮಸ್ಥಿತಿ ಉಳ್ಳಂಥದ್ದು. ಯಾವ್ದು ಸಮವಾಗಿರ್ತೈತೆ ಅದು ಸ್ವರೂಪ ಐತಿ. ಅದಕ್ಕ ಸಂಪತ್ತು ಅಂದ್ರೆ ಉಕ್ಕಿದ್ದೆಲ್ಲ ವಿಪತ್ತು. ವಿಷಮ ಆಗುವುದೆಲ್ಲ ವಿಪತ್ತು. ಈ ತೊಗಲ್ನಾನಂತದ್ದು ಎಲ್ಲಿ ಮಠ ತಿಳ್ಕೊಂಡ್ರಿ, ಅಲ್ಲಿ ಮಠ ತೊಗಲಿನ ಮಗನ್ ಬೇಡ್ತಿ. ಇದು ನೀನ್ ಹೌದಲ್ಲ, ಈ ಶರೀರ ನೀನಾದ್ರೆ ಈ ಶರೀರದಿಂದ ಬಂದದ್ದು ನೀನು. ಶರೀರ ನೀನಲ್ಲಿ ಶರೀರ ಬಂದದ್ದು ನೀನು ಏನಂತ. ಶರೀರ ನೀನಲ್ಲ, ಈ ಶರೀರ ಸಂಬಂಧಿಗಳು ನಿನಗಿಲ್ಲ. ಇವ್ರು ನಿಮ್ಮವ್ರ ನಾವು ಶರೀರ ಸಂಬಂಧಿಗಳು. ನಿಮ್ಮಪ್ಪ ನಿಮ್ಮವ್ವ ಅಂತ ಹೇಳ್ತೀವ, ನೀ ಶರೀರದಪ್ಪ ಅವ್ವ ಅಂತ ಹೇಳ್ತೀವ. ನಮ್ಮಪ್ಪ ನಮ್ಮವ್ವ. ನಿಮ್ಮಪ್ಪ ಅದಾರ, ನಿಮ್ಮವ್ವ ಯಾರು ಅದಾರ? ಶರೀರದಪ್ಪ ಅವ್ವ, ಶರೀರ ಸಂಬಂಧಿಗಳವ್ರೆಲ್ಲ. ಶರೀರದ ಅಪ್ಪ ಅವನ್ ಹೇಳ್ತೀನಿ, ನಿಮ್ಮ ಅಪ್ಪ ಅವನ್ ಹೇಳ್ತೀನಿ. ಇಲ್ಲಿ ನಮ್ಮ ಅಪ್ಪ ನಮ್ಮ ಅವ್ವಗಳು ಯಾರು ಇರುವುದಿಲ್ಲ, ಶರೀರ ಸಂಬಂಧಿಗಳವ್ರೆಲ್ಲ ಅಪ್ಪ ಅವ್ವ. ಶರೀರ ಬರೋಕ್ಕಿಂತ ಮೊದಲ ಯಾರಪ್ಪ, ಯಾ ಶರೀರದ ಅಪ್ಪ ಅವನ್ ಹೇಳ್ತೀನಿ. ಎಷ್ಟೋ ಶರೀರಗಳು ಬಂದವ ನಿನಗ, ಯಾ ಶರೀರದಪ್ಪ ಹೇಳ್ತಿ? ಕಾಮಿ ಜನನಿ ಕೋಮಿ ತಾತ. ಯಾರು ನಿನ್ನ ತಂದೆ, ಯಾರು ನಿನ್ನ ತಾಯಿಗಳು? ಎಲ್ಲ ನೀವು ಶರೀರ ಸಂಬಂಧಿಗಳು. ಹಿಂದಿನ ಶರೀರ ಸಂಬಂಧ ಆ ತಂದೆ ತಾಯಿಗಳು, ಈ ಶರೀರಕ್ಕೆ ತಂದೆ ತಾಯಿಗಳು ಬೇರೆ. ಎಲ್ಲಿಂದ ಬಂದಿನಿ? ಯಾರು ನೀನು? ಕಾಮಿ ಜನನಿ ಕೋಮಿ ತಾತ. ಯಾರು ನಿನ್ನ ತಂದೆ, ಯಾರು ನಿನ್ನ ತಾಯಿ? ಕತ್ವಂ ಕೋಹಂ ಕುತಾಯಾತ ಇತಿ ಪರಿಭಾವಯ ಸರ್ವಮಾಕಾರಂ. ಈ ಪ್ರಕಾರವಾಗಿ ವಿಚಾರ ಮಾಡಿ ನಿನಗೆ ಯಾವ ಸಂಬಂಧಿಸಿದ್ದ ಅಲ್ಲಿದು ಎಲ್ಲ ಸಾರವಾದದ ಇದು ದುಃಖ ಅಂತ ತಿಳಿದು. ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರಂ. ಇದು ಕನಸಿನಂತೆ ಅದ, ಇದು ಸುಳ್ಳದ ಅಂತ ಗಟ್ಟಿ ನಿರ್ಣಯ ಮಾಡ್ಕೋ. ಅಂದ್ರೆ ನಿನಗೆ ಸಮಾಧಾನ ಶಾಂತಿ ಸಿಗುದು. ಇದು ಖರೇ, ಇದು ಸುಖರೂಪ ಅಂತ ತಿಳ್ಕೊಂಡಿ ನಿನಗೆ ದುಃಖ ಬಿಡುದಿಲ್ಲ.
ಏ ಮಕ್ಕಳಿಲ್ದವ್ರು ಪುಣ್ಯವಾನ್ರು. ಸತ್ಶಾಸ್ತ್ರ ಕೇಳಿಕೆ ಪಾಪ ಬಂದ ಅಡ್ಡಿ ಮಾಡ್ತೈತಿ. ಮಕ್ಕಳಿರ್ಲಿಲ್ಲ ಅಂದ್ರೆ ಉಣ್ಣುವಷ್ಟು ಉಂಡು ತಿನ್ನುವಷ್ಟಿಂದ ಯಾಗ್ರಿ ದಾನ ಕೊಟ್ಟು ಈ ಚಿಂತನದ ತುಡುಗು. ತ್ಯಾಗ ಮಾಡಕ್ಕಾಗೋದಿಲ್ಲ ಯಾಕ್ರಿ. ಮತ್ತೊಬ್ಬನ ದತ್ತಕ್ಕೆ ತಗೋಕೊಂಡು ಹೆಂಗೈತಿ ನೋಡಿ, ಅವ್ರು ಜೋಪಾನ ಮಾಡ್ತಾವ್ ನಿನ್ನ. ದತ್ತು ಮಕ್ಕಳಿಗೆ ಆ ಪಿತೃ ಭಕ್ತಿ ಇರುತ್ತೆ. ನಾವು ಅಟ್ಟಿಲೆ ಹುಟ್ಟಿದ್ದಕ್ಕ ಇರುದಿಲ್ಲ, ನಾವು ಏನ್ ಬೇಕು ಅದಿಲ್ಲ, ಅದನ್ನ ತಗೊಂಡು ಇದನ್ನ ಮಾಡ್ಬೇಕು. ಹೆಸರು ಉಳಿಸ್ಬೇಕು. ಈ ಹೆಸರಿನಿಂದನೇ ಇದು ನಡ್ಬರ್ಕು ಬಂದಿದ್ದು. ಯಾರ ಇಟ್ಟ ಹೆಸರಿನಿಂದ ಅಲ್ಲ. ಅಭಿಮಾನ ಎಷ್ಟೈತಿ ನೋಡ್ರಿ. ಎಲ್ಲದರ ಅಭಿಮಾನ ಆದಾಗ ನಮ್ಗೆ ಜ್ಞಾನಕ್ಕೆ ಅಭಿಮಾನ ಸೋಡ ಮುಕ್ತಿ ರೋಕಡ. ಎದರ ಅಭಿಮಾನ ಇರ್ಬಾರ್ದು ನೋಡ್ರಿ. ನಿರಭಿಮಾನ ಅಂಚಿತವೇ ಮೋಕ್ಷ. ತಾನಲ್ಲದನ್ನು ತಾನಂತ ತಿಳ್ಕೊಂಡದ್ದು ಅದರ ಅಭಿಮಾನ ಇಟ್ಕೊಂಡು ಅದ ಅಹಂಕಾರ, ಅದನ್ನ ಬಿಡುದು. ತನಗೆ ತಾನು ಅನ್ನೋದು ಆತ್ಮಾಭಿಮಾನ ಇರ್ಲಿ, ನಿನ್ನಲ್ಲಿ ನಿನಗೆ ಅಭಿಮಾನ ಇರ್ಲಿ, ಅದನ್ನ ಅವಲಂಬನ ಮಾಡು. ಆತ್ಮಾವಲಂಬನೆ ಮಾಡು. ಇದನ್ನ ತೋರ್ಚಿ ಅವಲಂಬನ, ನಿನ್ನ ಅನ್ಯವಾಗಿದ್ದ ವಸ್ತುಗಳ ಅವಲಂಬನ ಮಾಡಕ್ ಹೋಗ, ಅದು ದುಃಖ ಕಾರಣ. ಇನ್ನೊಬ್ಬರಿಗೆ ಪೀಡಾ ಕೊಡೋದು ವಾಚ್ಯ ಮಾಡ್ರಿ. ನಿಮ್ಮಲ್ಲಿ ಪರಪೀಡಿಯೇ ಪಾಪ. ಪಾಪ ಸಂಗ್ರಹ ಆಗ್ತದ. ಸ್ವಲ್ಪ ಯಾಕಾಗೋಲ್ಲ, ಯಾಕೆ ಅದೇನ ಅದೇ ಬಿಡು, ಜಮಾ ಆಗ್ತದೆ. ಅದು ಸ್ವಲ್ಪ ಯಾಕೋಲ್ಲ, ಒಳ್ಳೇದು ಮಾಡ, ಉಪಕಾರ ಮಾಡ, ಅದು ನಿನ್ನ ಪುಣ್ಯ ಸಂಗ್ರಹ ಆಗ್ತದೆ. ಕಾಯ ವಾಚ ಮನಸಾದಿಂದ ಪೀಡಾ ಕೊಡೋದು ಬಿಡುದು. ಇದ ಅಹಿಂಸ, ಇದ ಧರ್ಮ, ಶ್ರೇಷ್ಠವಾದಂತಹ ಧರ್ಮ. ಅಹಿಂಸಾ ಪರಮೋ ಧರ್ಮ. ಈ ಧರ್ಮಾಚರಣೆ ಮಾಡೋದು. ನೀವು ಹೊರಗೆ ಏನಾರ ಮಾಡೋದು, ಆಡಂಬರ ಮಾಡೋದು, ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಕಲ್ಲು ಕಡೆಗೆ ನೋಡ್ಕೋದು, ಗಂಟೆ ಬಾರಿಸೋದು, ಧೂಪಾದಿ ಧರ್ಮಾಚರಣೆ ಯಾಕ್ರಿ? ಪೂಜೆ ಮಾಡೋದು ಇವನ್ನೆಲ್ಲ ಹೊರಗೆ ಆಡಂಬರ ಇವನು ಮಾಡ್ಕೊತ ಕೊಡ್ತೀಯಲ್ಲ, ಹೂ ಇರಿಸೋದು, ಪತ್ರೆ ಇರಿಸೋದು ಧರ್ಮಾಚರಣೆ. ವಿಚಾರವಂತರದಲ್ಲ. ವಿಚಾರದ ಕಡೆ ಎಲ್ಲಿ ಮಠ ಲಕ್ಷ ಕೊಡೋದಿಲ್ಲ. ಇದು ಮಂದಮತಿಗಳಾಗಿ ಬುದ್ಧಿಲೊಲ್ಲೆ ಬುದ್ಧಿಗೇರಿವು ಅವನ್ನೆಲ್ಲ ಮಾಡೋದು. ವಿಚಾರವಂತರಂತವ್ರೆ ಇದು ಮಾಡಿಲ್ಲ, ಹೊರಗೆ ಏನು ಮಾಡಿಲ್ಲ. ಅದು ಪ್ರಯೋಜನ ಏನ? ಅಲ್ಲಿ ಚೈತನ್ಯ ಜಾಗೃತಿ ಇಲ್ಲ. ಜಡ ವಸ್ತುಗಳಿಗೆ ಪೂಜೆ ಮಾಡಿದ್ರೆ ಏನಾಗ್ತದೆ? ಚೈತನ್ಯ ಜಾಗೃತಿ ಇದ್ದಲ್ಲಿ ಸಂತೋಷ ಆಗೋದು ನೋಡ್ಕೋಲಿ. ಹಸದವ್ರಿಗೆ ಎಣ್ಣೆ ಹಾಕೋ, ಅವ್ರಿಗೆ ಏನ್ ತೊಂದ್ರೆ ಕೇಳು, ಸಹಾಯ ಮಾಡು. ಈ ದೇವ್ರು ಬಂದಾಗ ಮತ್ತ ನನಗೆ ಎಷ್ಟು ಅನುಕೂಲ ಸಿಕ್ತ, ಆನಂದ ಆಕೈತಿ. ಅವ್ರ ಆನಂದ ಆಗೋದು ನೋಡಿ ನಿನಗೂ ಆನಂದ ಇದಾಕೈತಿ. ಮಾಡಿದ್ದು ಉಪಯೋಗ ಆಗ್ತ, ನನಗೂ ನೆಮ್ಮದಿ ಆಕೈತಿ. ಆ ಫಲ ನಿನಗೆ ಸಿಗ್ತೈತಿ. ಎಲ್ಲಿ ಚೈತನ್ಯ ಇರ್ತೈತಿ ಅಲ್ಲಿ ಸಂತೋಷಗೊಳಿಸು. ಆ ಜಡವಾದದಕ್ಕೆ ಕಲ್ಲು ಕಟ್ಟಿಗೆ ಕಲ್ಪಿಸಿದ್ವು ಅವೆಲ್ಲ ಬಂದು ಹೇಳ್ಯಾವ, ನಿನ್ ಭೇಟಿಯಾಗ್ಯಾವ, ನಿನ್ಗ ಬರೀ ಅವ್ ಹೇಳ್ತಾನ ಅಂತ ನೀ ಕೇಳಿದಿ. ಸ್ವತಃ ನೀ ಏನಾರ ನುಡಿಯೇನೆ ಅದ ಬಂದು ಹೇಳಿತ್ತ ನಿನ್ಗ? ಹೌದಾ? ಅವ್ರು ಹೇಳಿದ್ರಂತ, ನಿನ್ ಕಲ್ಯಾಣ ಆಕೈತಿ, ಅದಕ್ಕೆ ನೋಡ್ಕೋಪ, ಇಂತೆಲ್ಲ ಪಾಯಸ ಹಿಡಿ ಇದನ್ನ ಪೂಜೆ ಮಾಡೋ, ಇಷ್ಟು ವೇಳೆ ಅದಕ್ಕೆ ನೋಡ್ಕೋ. ಯಾಕ್ರಿ? ಹಣಮಾಪ್ ಹೋಗು, ದುರ್ಗ ಹೋಗು, ದ್ಯಾಮೋಗ್ ಹೋಗು, ಏನೇನು ಹೇಳ್ತಾರ ಟಿವಿಯಾಗ ಎಲ್ಲ ದಾರಿ ತಪ್ಪಿಸೋರು. ಹೋದಿಲ್ಲ ಅದು ನಿಜವಾದದ್ದು. ನೀವು ಎಲ್ಲಿ ಹೋಗುದಿಲ್ಲ, ನೀನೇ ಪರಬ್ರಹ್ಮ ಸ್ವರೂಪ ಇದೆಯೋ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡುವಂತಹ ಸಾಮರ್ಥ್ಯ ಇಲ್ಲ. ಅದಾರ ನಾನು ನೋಡ್ತೀನಿ, ಜಗತ್ತು ನೋಡ್ತೀನಿ, ಬಹಳ ಕಡಿಮೆ ಇದ್ರ ಅವನ ಜ್ಞಾನಿ. ಅದಕ್ಕೆ ತ್ರೈಲೋಕ್ಯ ದುರ್ಲಭ ಜ್ಞಾನಿ. ಅಂಥವ್ರ ವಿಚಾರ ಹೇಳೋದು ಸಿಗುವುದು ದುರ್ಲಭ. ಅಂಥವ್ರು ಹೇಳಿದವ್ರು ವಿಚಾರ ಕೇಳೋರು ಬಹಳ ವಿರಳ, ಬಹಳ ಕಡಿಮೆ ಜನ. ಯಾರು ಅನುಕರಣ ಮಾಡಕತ್ತೀವಿ? ಆತ್ಮಾನಂದ ಅಪ್ಪುಗಳು ಅಥವಾ ಶಿವಾನಂದ ಅಪ್ಪುಗಳು, ನಿರಂಜನ ಅಪ್ಪುಗಳು ಹೇಳಿದ್ದನ್ನ ಯಾರು ನಾವು ಹೇಳಿದ್ದನ್ನ ನಾವು ಕೇಳಾಕತ್ತೀವಿ? ಎಷ್ಟವ್ರು ಹೇಳಿದ್ರು ಸುಡ ಕಡೆ ಲಕ್ಷ್ಯ ಇಲ್ಲ. ಮತ್ತು ನಮ್ಮ ಚಾಳಿ ಮತ್ತು ವಿಷಯದ ವ್ಯಾಮೋಹ ಅಲ್ಲ. ಎಲ್ಲ ಅನುಭವ ಏನದ ನೋಡ್ರಿ, ಸ್ವಂತ ಅನುಭವದಿಂದ ಬಂದದ್ದು. ಯಾರ ಹೇಳಿಕೆ ಮ್ಯಾಗ ಬಂದದ್ದು ಅಲ್ಲಿದಂತಿದ್ರಪ್ಪ, ಸ್ವಂತ ಅನುಭವ. ಅದಕ್ಕೆ ಶ್ರೇಷ್ಠವಾದ ಅನುಭವ, ಸ್ವಾನುಭವ. ಯಾವ ಈ ಶಾಸ್ತ್ರ ಉಪದೇಶ ಅದಾವಲ್ಲ, ಎಲ್ಲ ವೇದ ಉಪನಿಷತ್ತುಗಳು, ಭಗವದ್ಗೀತಾ ಅದ್ರಾಗಿಂದ ಬಂದದ್ದು ಅಂದಲ್ಲ. ಸ್ವಂತ ನಿನ್ನ ಅನುಭವ ಯಾವುದು ಶ್ರೇಷ್ಠವಾದ ಸ್ವಾನುಭವ. ಶ್ರೇಷ್ಠ ಎಂದ ಉಪನಿಷತ್ ಸ್ಪಷ್ಟ ಹೈ, ವೇದ ಪಿಕ್ಕಿ ಹೈ,
ಭಗವದ್ಗೀತಾ ಕಿಚಡಿ ಐ ಸ್ವಾನುಭವ ಶ್ರೇಷ್ಠ ಐ ಅಷ್ಟಾವಕ್ರ ಗೀತೆ ಬರೆದ ತತ್ತೆ ಅನ್ನೋರು ಅದನ್ನ ಹೇಳೋದು ಸ್ವಾನುಭವನ ಶ್ರೇಷ್ಠವಾದದ್ದು ಸ್ವಂತ ಅನುಭವದಿಂದ ಬಂದದ್ದು ಇವರು. ಈಗೇನು ನಾವು ಸಹಜ ಮಾತಾಡ್ತೇನಲ್ಲ ಇದೆಲ್ಲ ನಿಮ್ಮ ಶ್ರುತಿ ಸ್ಮೃತಿಗಳ ಸಾರದ ನೋಡಂತಿದ್ರಪ್ಪ. ಏನ್ ಅನುಭವದ ಬೆನ್ನತ್ತಿ ಬರ್ಲಿಕ್ಕೆ ಲೌಡ್ ಇಲ್ಲ ಅಂದ್ರೆ ಒದ್ದಾಡ್ಲಿಕ್ಕೆ ಎಲ್ಲೇ ಅಂತಿದ್ರಪ್ಪ. ಶ್ರುತಿ ನಿಮ್ ಬೆನ್ನ ಹತ್ತಿ ಬರ್ಲಿ ಅದು ಅನುಭವದ ಬೆನ್ನ ಹತ್ತಿ. ಅಂತ ಅನುಭವಿ ಗುರುಗಳ ವಚನನ ಶ್ರುತಿ ಅವ ಸ್ಮೃತಿ. ಗುರು ವಚನವೇ ಸ್ಮೃತಿಯು, ಗುರು ವಚನವೇ ಸ್ಮೃತಿಯು, ಗುರು ವಚನವೇ ಸರ್ವವು ಇನ್ನು ಹೇಳಿ ಅಂತ. ಅದಕ್ಕೆ ಅಂಥ ಅನುಭವಿಗಳ ಮುಖಾಂತರ ಅದನ್ನ ಕೇಳಬೇಕು. ಅದನ್ನ ನಿಜವಾದದ್ದು ಬೋಧಿ ಒರಿಜಿನಲ್ ಮಸ್ತಕದಿಂದ ಬಂದದ್ದು. ಯಾವ್ದಾರ ಪುಸ್ತಕದಿಂದ ಬಂದದ್ದು, ಯಾವ್ದಾರ ಹೇಳಿಕೆ ಕೇಳಿಕೆ ಮೇಲೆ ಬಂದದ್ದಲ್ಲ ಅದು ಮಸ್ತಕದ ಜ್ಞಾನ. ಆ ಅನುಭವ ಕೇಳುವ ಭಾಗ್ಯನೂ ಬೇಕಲ್ಲ ನಾವು, ಕೇಳೇವಿ ನಾವು. ಆದ್ರೆ ಅದನ್ನು ಉಪಯೋಗ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಹಿಂದಿನ ಜನ್ಮದ ಸಂಸ್ಕಾರಗಳು, ನೀನು ಸಂಸ್ಕಾರಗಳು ನಮ್ಮನ್ನು ಆ ಕಡೆ ಜಗ್ತ ಆ ಸಾಧನದೊಳಗೆ ತೊಡಗಕ್ಕಾಗೋದು. ಇನ್ನ ಅದರಾಗ ಕಾಲು ಕಳಿಬೇಕಂತ, ಅದ್ರಾಗ ನಾ ಮಜಾ ಮಾಡ್ಬೇಕಂತ. ಇಂದ್ರಿಯಗಳ ಮಜಾದಾಗ ಸುಖ ಇನ್ನ ಹೋಗಲ್ಲ, ಅದರ ಸುಖ ಬುದ್ಧಿ. ಉಂಡುಟ್ಟು ಯಾರು ಸುಖಿಗಳಾಗ್ಯಾರ? ಎಲ್ಲರೂ ಉಂಡುಟ್ಟು ಸುಖಿಗಳಾಗಬೇಕಂತ ಪ್ರಯತ್ನ ನಡೆಸಿರಿ. ಬಾಳೆ ದಿವಸನಾಗೆಲ್ಲ ಅದ ಹೋದಿಲ್ಲ, ನಿಮ್ ಬಾಳೆದನ್ನು ಎಲ್ಲ ಬಹಳಷ್ಟು ಉಣ್ಬೇಕು, ಚಮ್ಮ ತಿನ್ಬೇಕು, ಕಮ್ಮನ್ ನೋಡ್ಬೇಕು. ಯಾಕ್ರಿ ಇವೆಲ್ಲ ಜಗತ್ತಿನ ವಸ್ತುಗಳನ್ನೆಲ್ಲ ಇದ್ರ ಸುಖ ಪಡಿಬೇಕು. ಏನೇನದ ಎಲ್ಲ ನೋಡಿ ಗಳಿಸ್ಬೇಕು, ಅದರಿಂದ ಸುಖ ಹೊಂದಬೇಕು ಅನ್ನೋ ಆಶಯ. ಅದು ಮತ್ತೆ ಹೆಂಗ ಅವನ ಅನುಕೂಲ ಮಾಡ್ಕೋತಿ ಹಂಗಂಗ ಆಶಯ ಹೆಚ್ಚಿಗೆ ಹಾಕೊಂತ ಆಯಾ ಇಂದ್ರಿಯಗಳಿಗೆ ಆಯಾ ಸಂಪರ್ಕ ಭೋಗ ಮಾಡಿದಂಗೆ ಅದ್ರ ಅಪಾಪಿ ಹೆಚ್ಚಾಕೊಂತ ಸಮಾಧಾನ ಎಲ್ಲೈತಿ? ಇಲ್ಲ ಇಲ್ಲ. ಕಂಡಾಗಲಿ ರಮಣೀಯವಿದೆಲ್ಲ, ಉಂಡಾಗಲಿ ನಿರಸನವಿತ್ತಿದೆಲ್ಲ. ಬೇಸರಾಗಬಾರ್ದಾಗಿತ್ತು. ಅದು ಬೇಸರಾಗೈತಂದ್ರೆ ಅದು ಸುಖ ಅಲ್ಲ. ಸುಖ ಎಂದೂ ಬೇಸರಾಗುದಿಲ್ಲ. ಎಲ್ಲರೂ ಕಾಳು ಕೂಳು ಜೋಡು ಇದ್ರಾಗ ಇರೋದಿಲ್ಲ. ಮುಂಜಾನೆ ಸಂಜೆ ಮಟ್ಟ ಬರೇ ಇದಾಯ್ತನ, ಕಾಳು ಕೂಳು ಜೋಡು ಕೂಡು ಇಷ್ಟ ಮುಗೀತ ಜೀವನ ಮುಗೀತು. ಇದು ಮನುಷ್ಯನ ಜನ್ಮದ ಕೆಲಸ. ಇವನ್ನ ಗಳಿಸಿದ್ರೆ ನಾವು ಸುಖದಿಂದ ಇರ್ತೇವೆ. ಭಾಳ ಚಲೋ ಬಾಳೆ ಮಾಡಿದ್ವಿ, ಇವನ್ನೆಲ್ಲ ಗಳಿಸ್ಬಿಟ್ರಿ. ನಿನಗೆ ಉಪಯೋಗ ಬಂದವ್ ನೋಡ್ಕೋ, ನೀನು ಗಳಿಸಿದ್ವಿ ಅದಕ್ಕೆ ಆರಾಮಿರಾಗ ಉಪಯೋಗ ಬಂದವು. ನಾವು ಹೆಂಗ ಭೋಗ ಮಾಡ್ಕೊಂತ ಹೊಕ್ಕಿ ಹಂಗ ಬಹುವಾಸನ ಲಾಸ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಭೋಗಾನ ಭೋಗ್ತಾ ವಯಮೀವ ಭೋಗ್ತಾ. ಶರೀರವನ್ನ ಎಲ್ಲ ಕ್ಷೀಣಾಗಿ ಹೋಗ್ತೈತೆ ಹೊರತು ಶರೀರವನ್ನ ಭೋಗಿಸಿ ಬಿಡ್ತಾವ ಹೊರತು ಈ ಶರೀರದಿಂದ ನಾವು ಭೋಗ ಮಾಡ್ತೇವೆ. ಶರೀರನ ಮುಪ್ಪಾಗಿ ಇಂದ್ರಿಯಗಳ ಸ್ಥಿತಿದಾಗು ಅದ್ರ ಆಶಯ ಹೆಚ್ಚಿಗೆ ಹಾಕೊಂಡು ಶರೀರ ಮುಪ್ಪಾದ್ರೂ ಆಶಯ ಹಂಗ ಪಾಪಿಂದ ಐತಿ. ಭೋಗೇಚ್ಛನ್ನು ಭೋಗಿಸಿ ತೃಪ್ತಿಪಡಿಸಿದವ್ರು ಯಾರು ಹೇಳಿ? ಯಾರಿಗೂ ಆಗಿಲ್ಲ. ಗಳೆ ಹೊಡ್ಯಾಕತ್ತಿರ ಹೊಲ ಸಾಗ್ತೈತಿ, ಹೌದಿಲ್ಲ? ಹಂಗ ಸಾಧನದೊಳಗೆ ತೊಡಗಿ ನಮ್ಗೆ ಇದು ಅನುಭವ ಬರ್ತೈತಿ. ಹಂಗ ಗಳೆ ಗಟ್ಟು ತಗೊಂಡು ಹೋಗಿ ಎತ್ಕೊಂಡು ಹೊಲ್ದಾಗ ಇಟ್ಕೊಂಡು ಕಟ್ಟು ಬಿಡ್ಕೊಂತ ಕುಂತ ಗಳೆ ಹೊಡೆದ್ ಬಿಟ್ಟ ಯಾಕ್ರಿ ಯಾವನಾರ ಮಾತಿಗೆ ಬಂದ್ ಕುಂತಾಗ್ರಿ ಏನ್ ಸಾಗಲ್ಲ. ನಾವು ಹಂಗೆ ಆಗೈತಿ. ಸಾಧನ ಮಾಡೋಲ್ಲಿ ಬರೀ ಯಾರ ಭೇಟಿ ಆದ್ರೂ ಅವ್ರು ಕೂಡ ಮಾತಾಡೋದು, ಇದನ್ನ ಮಾಡೋದು, ಇದನ್ನ ಮಾಡಿದ್ವಿ. ಎಲ್ಲಿ ಆಗ ಇದ್ರಾಗ ಕಾಲ ಕೈ. ಅದಕ್ಕೆ ಜನರ ಪರಿಚಯ ಬೇಡ, ಸಾಧನ ಗಟ್ಟಿ ಆಗ್ತಾವ. ಯಾರ ಪರಿಚಯನೂ ಬೇಡ, ಏಕಾಂತವಾಗಿರ್ಬೇಕು. ಅಭ್ಯಾಸದಲ್ಲಿ ತೊಡಬೇಕು. ನಾವು ಜನಸಂಪರ್ಕದಿಂದ ದೂರ ಹೊರಗೆ ಇಳಿತಾವ. ಯಾಕೆ ನಿಜವಾಗಿ ಇದ್ರ ಅಭ್ಯಾಸದಾಗಿರೋರು ಬಹಳ ಕಡಿಮೆ ಅಂತವ್ರು ಸಿಗುದು ನೋಡಿ. ಎಲ್ಲ ಹೊರಗೆ ಇಳಿತಾರೆ ನಮ್ಮನ್ನು. ಅಂತವ್ರು ಭೇಟಿ ಆಗ್ತಿಲ್ಲ, ಅದ ವಿಷಯ ತಗೊಂಡು ಹೊರಗೆ ಹೇಳ್ಕೊಂಡು ಶರೀರ ತೀರ್ಥಾರ್ಥದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬಿ.
ನಾನು ಮುಂದೆ ಹೆಂಗ್ರಿ ನಮ್ಮ ಬಾಳೆ ಶರೀರದ ಹೆಂಗ್ ನಡಿಬೇಕು ಅದನ್ನೇನು ಚಿಂತೆ ಮಾಡಕ್ ಹೋಗ್ಬೇಡ. ಆತ್ಮಚಿಂತನದೊಳಗೆ ನಿಷ್ಠೆಯಿಂದ ನೀ ತೊಡಗು ಅಭ್ಯಾಸದಾಗ ಅದು ತಾರ ಪ್ರಕಾರ ನಡೀತದೆ. ಮಹಾತ್ಮರು ಹೇಳಿದ ಮಾತಿನಲ್ಲಿ ನಂಬಿಕೆ ಇಡು, ಧೈರ್ಯ ತಾಳು. ಧೈರ್ಯ ತಾಳಿ ನೀನು ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಅಭ್ಯಾಸದಾಗ ಕೊಡು. ಶ್ರವಣ ಮಾಡುವ, ಮನನ ಮಾಡುವ, ನಿಧಿತ್ಯಾಸ ಮಾಡು. ನೀನಾರು ನಿನ್ನ ಸ್ವರೂಪ ಎಂಥದ್ದದ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡು. ಬರೀ ಶರೀರ ಚೇತಾರ್ಥದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಹೆಂಗ್ ನಡೀತಿತ್ತು, ಪರೀಕ್ಷೆ ಮಾಡಿ ಪ್ರಯೋಗ ಮಾಡಿ ನೋಡ್ಕೋಬೇಕಾರೆ. ಎಷ್ಟು ಮಂದಿ ತಯಾರಕ್ಕಿರಿ ಆಗ್ರಂದ್ರಪ್ಪ, ನೀವ್ ಏನ್ ಅಂತೀರಿ ಉಣ್ರಿ, ತಿಂತೀರಿ, ಏನ್ ಬೇಕಾದ್ರೂ ಒದಗಿಸ್ತೇನೆ. ಈ ಅಭ್ಯಾಸದಾಗ ತೊಡಗ್ರಿ, ನಿಷ್ಠೆಯಿಂದ ಈ ಅಭ್ಯಾಸದಾಗ ತೊಡಗಿರಿ. ಅದನ್ನ ಒದಗಿಸ್ಲಿಲ್ಲ ಅಂದ್ರೆ ನಾಲಿಗೆ ತಂಗಳಿಗೆ ಹೋಗಿದ್ದೇನೆ ಅಂದ್ರೆ ಒಬ್ರು ತಯಾರಿಲ್ಲ, ಬೆನ್ನ ಹತ್ತಿ ನೋಡೋಣ. ಏನು ಕೊರತಿಲ್ಲ, ನಿಜವಾಗಿ ಅಭ್ಯಾಸದಾಗ ತೊಡಗಿರ. ಇದ್ದು ತೋರಿಸುವ ವಸ್ತು ನಮಗೆ ಅದರಲ್ಲಿ ನಂಬಿಕೆ ಇಲ್ಲ. ಅಂತ ವೈಭವ ನಾವು ಯಾವ ಜನ್ಮದಾಗೂ ನೋಡುದಿಲ್ಲ. ಅಪ್ಪ ಅವರ ಸಂಪರ್ಕದಾಗಿದ್ದಂಥ ವೈಭವ ಇದು ಎಲ್ಲ ಉಣ್ಣೋದು ತಿನ್ನೋದು ಎಲ್ಲ ಭೋಗ. ಯಾಕ್ರಿ ಎದಕ್ಕೂ ಕೊರತಿಲ್ಲಂತ ಇದು ಅಭ್ಯಾಸದಾಗ ತೊಡಗಿ ಎಲ್ಲ ನಿನ್ ಬೆಣ್ಣು ಹತ್ತತಿ. ನೀ ಹೆಂಗ್ ಒಲ್ಲಿ ಅಂತಿ ಹಂಗ ನಿನಗೆ ಬೆಣ್ಣು ಅದಕ್ಕೆ ಬೇಕಂದ ನಿನ್ ಬಿಟ್ಕೊಟ್ಟು ಓಡಿತು. ಹೊಳ್ಳಿ ನಿತ್ರ ನೀನು ಬೆಣ್ಣು ನಾಳಿನ ಬೆನ್ನು ಹಿಡಿಯಾಕ ಹೋಗ್ತೆ ಅಂದ್ರೆ ಅದು ಮುಂದೆ ಮುಂದೆ ಓಡ್ತದೆ. ಹೊಳ್ಳಿ ತಿರುಗಿ ನಿತ್ಯ ಅಂದ್ರೆ ನಿನ್ನ ಬೆಣ್ಣು ಆದತ್ತತಿ. ಹಂಗ ಅದನ್ನ ನಮ್ಮ ಬೆನ್ನು ಹತ್ಕೊಂಡ್ ಮಾಡ್ಬೇಕು. ಹತ್ತು ಹೊಲ್ದು ಬಿಡೋದು ಅದೇ ಬೇಕಾಗಿತ್ತು ನಮ್ಗೆ. ಅದರಿಂದ ಇಲ್ಲ ಅಂತ ತಿಳಿದ್ಮ್ಯಾಗ ಅದ್ರಿಂದ ಆಸಕ್ತಿ ಆಗ್ತದೆ. ಬ್ರಹ್ಮನ ಕಡೆ ಯಾವನ ಮನಸ್ಸು ಹರಿತೈತಿ ನೋಡ್ರಿ ಅವನಿಗೆ ಬ್ರಹ್ಮಚಾರಿ ಅಂತ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ. ಬ್ರಹ್ಮಂದ ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅರಿವು ಸಹಿತ ಆನಂದದ ಸ್ಥಿತಿ. ಅರಿವಿನ ಮೂಲಕ ಆನಂದದ ಆಕಾರ ಆಗ್ಲಿಕ್ಕೆ ಯಾವ ಮನಸ್ಸು ಪ್ರಯತ್ನ ಮಾಡ್ತಿರ್ತೈತಿ ಅವನು ಬ್ರಹ್ಮಚಾರಿ ಅಂತ. ಬರೀ ಮದುವೆ ಮಾಡ್ಕೊಳ್ಳಿ ನಾವು ಬ್ರಹ್ಮಚಾರಿ ಅಂತ. ಅದಕ್ಕೆ ಬ್ರಹ್ಮಚಾರಿ ಅರ್ಥ ಅದಲ್ಲ. ಬ್ರಹ್ಮ ಭಾವದಲ್ಲಿ ಮನಸ್ಸು ಯಾವೊಂದು ನಿಲ್ಲಲಿಕ್ಕೆ ನಾವು ಬ್ರಹ್ಮಚಾರಿ ಅಂತ. ವಿಷಯದ ಕಡೆ ಹೋಗತ್ತಿಲ್ಲ, ಒಂದು ವಿಷಯ ಬಿಟ್ಟಿರ್ಬೋದು. ಯಾಕ್ರಿ ಒಂದ್ ಇಂದ್ರಿಯ ಕಡೆ ಬಿಟ್ರೆ ಮತ್ತೊಂದು ಇಂದ್ರಿಯ ಕಡೆ ಹೋಗತ್ತಿಲ್ಲ, ನಾವೇನ್ ಬ್ರಹ್ಮಚಾರಿ ಯಾಕಂದ್ರೆ ಯಾವ ಇಂದ್ರಿಯ ವಿಷಯ ಸಂಪರ್ಕದ ಕಡೆ ಮನಸ್ಸು ಹೋಗ್ಬೋದು. ಎಲ್ಲರೂ ವಿಷಯದ ಗಳಿಕೆನ ನಡೆಸ್ಯಾರ, ಜ್ಞಾನದ ಗಳಿಕೆ ನಡೆಸಬಹುದು. ಧನವ ಗಳಿಸಬೇಕು ಎಂಥದ್ದು, ನರ ಜನರಿಗೆ ಕಾಣಿಸದಂಥದ್ದು, ಬಚ್ಚಿಟ್ಟ ಗಂಟನು ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟದಂಥದ್ದು. ಬಲ್ಲವರು ಹೌದು ಹೌದು ಅನ್ಬೇಕು ಅಂಥದ್ದು ಗಳಿಸು. ಅಂಥ ಒಂದು ಧನ ಸಂಪತ್ತನ್ನು ಗಳಿಸು, ಸವಿಲಾರದಂತಹ ಸಂಪತ್ತು. ಈ ನಿಧಿ